जन्माद्यस्य यतोन्मयादितरतश्चार्थे स्वविघ्नस्वराटेने ब्रह्म तदायादिकमये मुख्यन्त्यं सूरयः तेजोवाणि मृगान् यथा विनिमयो यत्र त्रिसर्गो मृषाधाम्ना स्वेन सदा निरस्तकुहकं सत्यं परं धीमहि अभ्रमं भङ्गरहितम् अजडं विमलं सदा आनन्दतीर्थमधुरं भजे तापत्रयावहं पूज्याय राघवेन्द्राय सत्यधर्मरताय वरदां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतामुगाः वैष्णवाः विष्णुहृदयाः नमस्ते गुरुर्नमस्कृतहेतुतां ಜನರ ಅಡಿಯಾವರಣೆಗಳಲ್ಲಿ ನಮಿಸಿ ವಯೋವೃತ್ತದ ಈ ಸಂದರ್ಭದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡುವಂತಹ ಕಾರ್ಯಕ್ರಮ ಉದ್ಯಾಪನೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಭಗವಂತನ ವಾರ್ತೆ ತತ್ರಾಪಿ ವಾಮನ ಚರಿತ್ರೆ ಕೇಳೋದು ಅದೇ ವಿಧಾನವನ್ನು ಮಾಡಿದೆ, ವಿಧಿ. ಆದ್ದರಿಂದ ಕೇಳಿದ್ರು ಇನ್ನೊಮ್ಮೆ ಅದನ್ನೇ ಕೇಳುವ ಅಂತ ರಾಜೋವಾಚ ಇಲ್ಲ ನಾನೇ ಮನೆ ಪದತ್ರಯಂ ಭೂಮೇ ಕಸ್ಮಾತ್ ಹರಿರಯಾತತಾ ಭೂತ್ವಾ ಈಶ್ವರ ಕೃಪಣವತೆ ಲಬ್ಧಾರ್ಥೋಪಿ ಬಂಧನಂ ವ್ಯಾಜ್ಯ ಈಶ್ವರಸ್ಯ ಪೂರ್ಣಸ್ಯ ಬಂಧನಂ ಮಾಪ್ಯನಾಕಸಃ ಏತದ್ವೇದಿತುಮಿಚ್ಛಾಮ ಮಹತ್ಕೌತೂಹಲಂ ವಿನಃ. ಎಲ್ಲ ಮನ್ವಂತರದಲ್ಲಿ ಆದ ಘಟನೆಗಳನ್ನು 8ನೇ ಸ್ಕಂದದಲ್ಲಿ ಸೆರೆ ಹಿಡಿದೆ. ಮೊದಲನೇ ಮನ್ವಂತರದಲ್ಲಿ ಈಶಾವಾಸ್ಯ ಉಪನಿಷತ್ತಿನಿಂದ ಒಲಿಸಿಕೊಂಡದ್ದು, ಅದಾದ ನಂತರದಲ್ಲಿ ಗಜೇಂದ್ರ ಮೋಕ್ಷದ್ದು, ಸಮುದ್ರ ಮಥನ ಎಲ್ಲ ಹೇಳಿ ಈಗ ನಡೀತಾ ಇರೋ ಮನ್ವಂತರ ವೈವಸ್ವತ ಮನ್ವಂತರ ವಾಮನನಾಗಿ ಭಗವಂತ ಅವತಾರ ಮಾಡಿ 3 ಪಾದ ಭೂಮಿಯನ್ನು ಬಲಿಯಿಂದ ಬೇಡದ ಅಂದರು. ರಾಜರಿಗೆ ಆಶ್ಚರ್ಯ ಆಯಿತು. ದೇವರು ಅಂತೇಳಿ ಬೇಡದ ಅಂತೇಳಿ ಇದೆರಡು ಗಾಹತ ಇದೆ. ಸರ್ವೇಶ್ವರ ಗತಿಯಿಲ್ಲದೆ ಇದ್ದವನು ಬೇಡೋದು ಅಂದರೆ ಸರಿ, ಅದಕ್ಕೆ ಸಂಕೋಚ ಆಗುತ್ತೆ. ಬೇಡೋದು ಅಂದರೆ ಕಷ್ಟವೇ, ಅಂದರೆ ಬಿಡ್ಲಿಕ್ಕೆ ಮನಸ್ಸಾಗಲ್ಲ. ಏನೋ ಮಠದಲ್ಲಿ ಕೂತಿರ್ತಾರೆ, ಎಲೆ ಹರಿದೋಗಿರುತ್ತೆ. ಭಕ್ತವ್ರು ಕೇಳ್ತಾರೆ, ನೀವು ಕೇಳ್ರಿ ಅಂತ. ನೀವೇ ಕೇಳಿ, ನಿಮ್ಮಲ್ಲಿ ನಾವೇ ಕೇಳಿ. ಇವ್ರು ಬಿಡೋದಿಲ್ಲ. ಅವ್ರು ನೀರು ತರಕಾಸಿ ಎಲೆ ಅವ್ರು ಹಾಕೊಂಡು ಕೂತು ಬಿಡ್ತಾರೆ. ಏನಿತ್ತು ಅನ್ಯಾಯ ಮಾಡಿ ಇಲ್ಲ, ಅವ್ರ ಸೆಕ್ರೆಟರಿ ಅಂದರು, ನೀವು ಹರದೆಲೆ ಮೇಲೆ ಕೂತ್ಕೋಬಾರ್ದು, ಅವರು ಅವರ ಮೇಲೆ ಕೊಡಬೇಕು, ದಿನ ಬರ್ತಾರೆ ಅಂತ ಕೇಳೋದು. ಇದು ತುಂಬ ಕಷ್ಟ. ಭಗವಂತ 3 ಪಾದ ಭೂಮಿಯನ್ನು ಬೇಡ ಅಂದರೆ ಹಾಳಾಗೋದು. ಏನು ಕೇಳೋಣ, ಬೇಕಾದ ಮನೆಯಲ್ಲಿದ್ರು ಬೇಡೋ ಚಟ ಇರುತ್ತೆ, ಪಕ್ಕದ ಮನೆ ಕಾಫಿ ಕುಡಿದು ಅವ್ರು ಆನಂದ. ಹಾಗೇನೋ ದೇವರು ಬೇಡಿದ ಅಂತಾದರೆ, ಆದರೆ ಕೊಟ್ಟವನನ್ನ ತುಳಿದ ಕಟ್ಟಾಕದ ಯಾಂಚ ಈಶ್ವರಸ್ಯ ಪೂರ್ಣಸ್ಯ ಬಂಧನಮ ಕನಾಗಸ. ಏನೂ ಅಪರಾಧ ಮಾಡದ ಬಲಿಯನ್ನು ಕಟ್ಟಿ ಹಾಕಿದ ಅಂದ್ರಲ್ಲ, ಅವನ ಅಪರಾಧ ಮಾಡೇ ಇಲ್ಲಲ್ಲ. ಸತ್ಯಧರ್ಮಸ್ವಾಮಿಗಳು ಅಪರಾಧ ಮಾಡದ ಅಂತ ತೋರಿಸ್ತಾರೆ, ಏನಲ್ಲ ಅಪರಾಧ ಅಂತ. ದಯಮಾಡಿ ಏರಿತು ಇಚ್ಛಾಮ ಮಹತ್ ಕೌತೂಹಲಂ ವಿನಃ. ತುಂಬ ನಮಗೆ ಆಶ್ಚರ್ಯ. ಅದಕ್ಕೆ ಒಂದು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ ಭಾಗವತ. ತುಂಬ ಅದ್ಭುತ. ನಿಮ್ಮ ಜೀವನದಲ್ಲಿ ಸಕ್ಸಸ್ಸು ಫೇಲ್ಯೂರ್ಸು ಎರಡೂ ಆದಾಗ ತಾಳೆ ಹಾಕಿ ನೋಡ್ತೇವೆ. ಪ್ರಾಯ ಸಕ್ಸಸ್ ಆದಾಗ ಹೆಚ್ಚು ತಲೆ ಕೆಡಿಸ್ಕೊಂಬಲ್ಲ. ಯಾವುದೋ ಕೆಲಸ ಮಾಡಿದ್ವಿ, ಚೆನ್ನಾಗಾಯಿತು, ಅದು ದೇವರ ಇಚ್ಛೆ ಮೇಲೆ ದೇವರ ಅನುಗ್ರಹ. ಆ ದೇವರ ಅನುಗ್ರಹದ್ದೆಲ್ಲ ನಾವು ಜಾಸ್ತಿ ತಲೆಗೆ ಹಾಕೊಳ್ಳಿಕ್ಕೆ ಹೋಗಲ್ಲ. ದೇವರ ಅನುಗ್ರಹ ಒಂದೇ ಇದ್ರೆ ಆಗಲ್ಲ, ನಾವು ಕಷ್ಟಪಟ್ಟು ಹೋಗ್ಲಿ ಬಿಟ್ಟರೆ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತೀವಿ. ಸ್ವಲ್ಪ ಕೆಟ್ಟರೆ 108 ಶುರು ಮಾಡ್ತೀವಿ. ಇಲ್ಲ, ಶುರು ಮಾಡಿದ ಟೈಮ್ ಸರಿ ಇರಲಿಲ್ಲ, ಮಾಡಿಸಿದ ಪುರೋಹಿತರು ಸರಿ ಮಂತ್ರ ಇರಲಿಲ್ಲ, ತನ್ನನ್ನು ಬಿಟ್ಟು ಬೇರೆ ಎಲ್ಲ ಕಾರಣವನ್ನು ಹುಡುಕ್ತಾ ಇರ್ತಾರೆ. ತುಪ್ಪ ಸರಿ ಇರಲಿಲ್ಲ, ಇಟ್ಟಿಗೆ ಸರಿ ಇರಲಿಲ್ಲ, ಕಟ್ಟಿಗೆ ಸರಿ ಇರಲಿಲ್ಲ. ಭಾಗವತ ಹೇಳ್ತು ಒಂದೇ ಸಮಯ ಏವಂ ಸುರಸುರಗಣಾಃ ಸಮದೇಶ ಕಾಲ ಹೆತ್ವರ್ತಯೋ ಗಗತಯೋ ವಿಫಲೇ ವಿಕಲ್ಪಾಃ ತತ್ರಾಮೃತಂ ಸುರಗಣ ಫಲಮಂಜಸಾಪು ಯತ್ಪಾದ ಪಂಕಜರಜ ಶ್ರಯಣಾತ್ ನ ದೈತ್ಯಾಃ. ಎಂಥ ಮಾತು ಅಂದರೆ, ಏವಂ ಸುರಗಣಾಃ, ಸುರ ಹಾಗೂ ಅಸುರರ ಗುಂಪು ಸಮುದ್ರ ಮಥನಕ್ಕಾಗಿ ಬಳಸಿದಂತಹ ಸಾಧನ ಒಂದೇ ಪರ್ವತ, ಹಗ್ಗ ಒಂದೇ, ಸಮುದ್ರವೂ ಒಂದೇ, ಸಮದೇಶ ಕಾಲ, ಸಮಾನವಾದ ದೇಶ, ಸಮಾನವಾದ ಟೈಮಿನಲ್ಲೇ ಪ್ರಾರಂಭ ಮಾಡಿದರು. ಆದರೆ ದೇವತೆಗಳಿಗೆ ಅಮೃತ ದಕ್ತು, ದೈತ್ಯರಿಗೆ ದಕ್ಕಲಿಲ್ಲ. ಇದಕ್ಕೇನು ಕಾರಣ? ಯತ್ಪಾದ ಪಂಕಜರದ ಶ್ರಯಣಾತ್. ಮುಖ್ಯವಾಗಿ ದೈತ್ಯರು ದೇವರನ್ನು ನಂಬಿರಲಿಲ್ಲ. ದೇವತೆಗಳು ವೈಭಾರ ಸಮಾಹಿತ, ಪರಮಾತ್ಮನನ್ನು ನಂಬಿದ್ದೇವೆ, ಅವನು ಏನು ಕೊಟ್ಟರು ಅದನ್ನು ಅಮೃತ ಅಂತ ವಿಶ್ವಾಸ ಮಾಡಿದ್ರು. ಹಾಗಾದರೆ ನಮ್ಮ ಎಫರ್ಟ್ ಒಂದು ಕಡೆ ಆದರೆ, ಮುಖ್ಯವಾಗಿ ದೇವರನ್ನು ನಂಬಿ ಮಾಡಿದ ಕೆಲಸ ಅದು ಗ್ಯಾರಂಟಿ ಫಲಪ್ರದ ಆಗುತ್ತೆ.
ಟೆಂಪರರಿಯಾಗಿ ನನಗೆ ಫಲಕಾರಿ ಅಲ್ಲ ಅನಿಸಿದ್ರು ಅದಕ್ಕೆ ಬರಬೇಕಾದ ಫಲವನ್ನು ದೇವರು ಎಂದು ಮೆಚೂರ್ ಮಾಡದೇ ಇರುವುದಿಲ್ಲ. ಇದು ಅತಿ ಮುಖ್ಯ ಅಂತ. ನಾನು ಮಾಡಿದ್ದು ಅಂದ್ರೆ ದೇವರು ಅಂತಾನೆ ನೋವೇ ಬಿಟ್ರೋನಾಯನ ಅಂತ. ನಂದೇನಲ್ಲ ಸ್ವಾಮಿ ನಿಂದು ಅನ್ನು ಅಲ್ಲೇನೇ ಲೋಪದೋಷ ಇದ್ರು ಸರಿ ಮಾಡ್ತಾನೆ. ಇದು ದೃಷ್ಟಾಂತ ಅಂತ ಒಂದು ಜಡ್ಜ್ಮೆಂಟ್ ಅನ್ನು ಕೊಡ್ತೀನಿ. ಎಲ್ಲರೂ ಸತ್ತೋಗಿದ್ರು ದೈತ್ಯರಲ್ಲಿ ಯುದ್ಧದಲ್ಲಿ. ಮೃತ ಸಂಜೀವಿನಿ ಅಂತ ವಿದ್ಯೆ, ಅದು ದೈತ್ಯರಲ್ಲಿ ಇದೆ, ದೇವತೆಗಳಲ್ಲಿ ಆ ವಿದ್ಯೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಇಟ್ಕೊಂಡು ಏನ್ ಮಾಡೋದು, ಯಾರು ಸಾಯೋದೇ ಇಲ್ಲಲ್ಲ, ಅಮರ ಬೇಡ. ಸೊ ದೇವತೆಗಳಲ್ಲಿ ಆ ವಿದ್ಯೆ ಇಲ್ಲಂತೆ, ದೈತ್ಯರಲ್ಲಿದೆ. ಸಾಯೋರನ್ನ ಬದುಕಿಸೋದು, ಸತ್ತವರನ್ನ ಬದುಕಿಸೋದು. ಪುಣ್ಯಕ್ಕೆ ಆ ವಿದ್ಯೆ ಈಗಿಲ್ಲ, ಇದ್ದೂರಿಗೆ ಜಾಗ ಇಲ್ಲ. ಈಗ ಹೋದವರೆಲ್ಲ ಬಂದ್ಬಿಟ್ರೆ ಅದು ಏನೋ ಹಿಂದಿನ ಜನರೇಷನ್ ಪರವಾಗಿಲ್ಲ, ಪದ್ಮನಾಭ ತೀರ್ಥರ ಕಾಲದವ್ರು ಈಗಿದ್ರಿಗೂ ಈಗ ನಾವು ಮಾಡೋ ಮಡಿ ಮೇಲೆ ನೋಡಿದ್ರೆ ಮಡಿ, ನಮ್ಮ ರಾಮಣ್ಣಾಚಾರ ಅಂತ ಇರ್ತಾರೆ. ಮಡಿ ಅಂದ್ರೆ ಏನು, ಕನ್ನಡದ ಮಡಿ ಅಂತ ಮಡಿ ಇತ್ತು. ಹಾಗಾಗಿ ತುಂಬಾ ಕಷ್ಟ. ಎಲ್ಲ ಬದಲಿಸಿ ಆಗಿದೆ, ಏನೋ ಇರತ್ತಷ್ಟೇ. ಅದು ನಮ್ಮ ಮನೆ ಮೃತ ಸಂಜೀವಿನಿ ಕ್ಲಿನಿಕ್ ಡಾಕ್ಟರ್ ಮೃತ್ಯುಂಜಯ ರಾವ್ ಅಂತ, ಡಾಕ್ಟ್ರು ಹೋದ್ರು ಕ್ಲಿನಿಕ್ ಹೋಯ್ತಾರೆ. ಹೆಸರು ಸಾಲ ಇಟ್ಕೋಬಹುದು, ಯೋಗ್ಯತೆ ಬೇಕಲ್ಲ. ಎಲ್ಲಾನು ಬದಲಿಸಬೇಕು. ಏನಾದರೂ ಮಾಡಿ ಇದನ್ನ ಸಿಂಹಾಸನದ ಮೇಲೆ ಕೂಡಿಸಬೇಕು. ಮೋಸ ಮಾಡಿ ಆಗಿ ದೇವತೆಗಳು ಅಂತ ಶುಕ್ರಾಚಾರ್ಯ. ಸರಿ, ಇದು ಬೇಡ ಬೇಡ, ಯುದ್ಧ ಇದು ಫಿಸಿಕಲ್ ಬೇಡಗಳು. ದೇವರ ಆರಾಧನೆ ಮಾಡುವ ವಿಶ್ವರೀತ್ಯಾಗ, ಜಗತ್ತನ್ನೇ ಗೆಲ್ಲುವ ಯಾಗ ಅಂತ ಮಾಡಿಸಿದ್ರು. ದೇವರು ಪ್ರೀತನಾಗಿ ಪ್ರದಷ್ಟ ದಿವ್ಯಂ ಪರಟೋಪನದ್ದಂ ತೂಣಾವರಿಕ್ತೌ ಕವಚಂಚ ದಿವ್ಯಂ. ಕುಂಡದಿಂದಲೇ ಪರಶುರಾಮ ದೇವರು ಆ ಕವಚ, ಕರಡಕುಂಡ ಎಲ್ಲ ಕೊಟ್ಟರು ಅವನಿಗೆ. ಧಾರಣೆಯನ್ನು ಮಾಡಿ ಅವನು ಏನ್ ಮಾಡಲಿ ಸ್ವಾಮಿ, ಪೂರ್ಣಾನುಗ್ರಹ ಮಾಡಿದ್ದೇನೆ, ನೀನು ಸೀದಾ ಇಂದ್ರನ ಮನೆಗೆ ಹೋಗಿ ಯುದ್ಧಕ್ಕೆ. ನಾನು ಒಬ್ಬನೇನ, ದೇಹ ನಿಂದು ಒಳಗಿನ ತಪಸ್ಸು ನಂದು, ಹೋಗಿ ಬಾ. ಇಂದ್ರದೇವರು ಬಾಲ್ಕನಿಯಲ್ಲಿ ನಿಂತು ನೋಡ್ತಾ ಇದ್ರು. ಬಲಿ ಇದ್ದಾಗಿದ್ದಾನೆ, ಆ ವರ್ಚಸ್ಸು ತೇಜಸ್ಸು ನೋಡಿ ಆಶ್ಚರ್ಯ ಆಗುತ್ತೆ. 15 ದಿವಸವೋ 20 ದಿವಸದ ಮುಂದೆ ಬಂದಾಕಿದ್ದೆ, ಮತ್ತೆ ಬಂದ್ಬಿಟ್ಟಪ್ಪ ಇವನು ಫೀನಿಕ್ಸ್ ಇದ್ದಾಗೆ. ಹೋದವರಲ್ಲಿ ಎದುರದ ಗತಿ ಏನ್ರಿ, ಮಠದಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗಿ ಬಾಗಿಲು ತೆಗೆಯೋ ಮುಂಚೆ ಅವರೇ ತೆಗೆದು, ಏನ್ ನೀವು ಮನೆ ಕಮ್ಮಿ ಆಗಿತ್ತು ಅದಕ್ಕೆ ಬರಲ್ಲ, ಸರಿ ಬಂದು ಕೂತ್ಬಿಟ್ರೆ ಗತಿ ಏನು. ಅವ್ನಿಗೆ ಆಶ್ಚರ್ಯ ಆಯ್ತು. ಸ್ವಾಮಿ ಏನು ಗತಿ, ಅವ್ನು ಬಲಿ ಬಂದಾಗಿದೆ ಅಲ್ಲ, ಬಂದಿರೋದೇ ಅವನು. ಜಾನಾಮಿ ಮಗವಂಚತ್ರೋ ಉನ್ನತೇನಸ್ಯ ಕಾರಣಂ ಶಿಷ್ಯಾಯ ಉಪಭೃತಂ ತೇಜಃ ಗುರುಭಿಃ ಬ್ರಹ್ಮವಾದಿಭಿಃ ಭವದ್ವಿದೋ ಭವಾನ್ವಾಪಿ ವರ್ಜಯಿತ್ವಾ ಈಶ್ವರಂ ಹರಿಂ. ಬಲಿಯೇ ಬಂದಿದ್ದಾನೆ ಸ್ವಾಮಿ. ಅವನ ಮಗದಲ್ಲಿ ಅಂತ ತೇಜಸ್ಸಿದೆಯಲ್ಲ, ಏನದು ಅದು ದೇಹ, ಒಂದು ಒಳಗಿರುವ ತಪಸ್ಸು ಆ ಗುರುಗಳು. ಹೀಗೊಂದು ವಿಧಾನ ಇದೆಯಂತ ಆಚಾರ್ಯರು ಉಪನಿಷತ್ತಿನಲ್ಲಿ ವ್ಯಾಖ್ಯಾನ ಮಾಡ್ತಾ ಬರೀತಾರೆ. ಉಪನಿಷತ್ತಿಗೆ ಭಾಷ್ಯ ಬರೀತಾ, ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಕಸ್ಯ ಪೃಷ್ಠೇ ಸುಕೃತೋನುಭೂತ್ವ ಇವಂ ಲೋಕಂ ಹೀನತರಂ ವಿಶಂತಿ ಅಂತ ಒಂದು ಉಪನಿಷತ್ತಿನ ಮಾತು. ನಾವು ಮಾಡಿದ ಪುಣ್ಯ ಕೆಲಸಗಳಿಗೆ ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಶ್ರೇಯೋ ವೇದಯಂತೆ ಪ್ರಮೂಢಾಃ. ಇಷ್ಟಾಪೂರ್ತ ಅದು ಪುಣ್ಯವೇ. ಇಷ್ಟಾಪೂರ್ತ ಅಂದ್ರೆ ಅನ್ನ, ಕೆರೆಭಾವಿಗಳನ್ನು ಕಟ್ಟಿಸೋದು, ಅನ್ನಛತ್ರಗಳನ್ನು ಕಟ್ಟಿಸೋದು, ಎಲ್ಲ ಕಟ್ಟಿಸೋದಂತ ದಾರಿ ಹೋಗರಿಗೆ. ಇವು ಈ ರೋಡಲ್ಲಿ ಹೆಸರಿದೆ ಅಷ್ಟೇ, ರಾತ್ರಿ ಛತ್ರ ಬೆಳಗ್ಗಿನ ಛತ್ರ ಅಂತ ಒಂದು ಬೇಜಾರು ಮಠಕ್ಕೆ ಕೊಟ್ಟಿದ್ದಾರೆ. ರಾತ್ರಿ ಛತ್ರ ಅಂತ, ಅದ್ರ ರಾತ್ರಿ ಅಲ್ಲಿ ಊಟ ಅಂತ, ಬೆಳಗ್ಗೆ ಛತ್ರ. ಇಬ್ಬರಿಗೂ ಗ್ಯಾಪ್ ಬೇಕಲ್ಲ ಶುದ್ಧ ಮಾಡಿಕೊಳ್ಳಿಕ್ಕೆ. ರಾಮೇಶ್ವರ ಯಾತ್ರೆಗೆ ಹೋಗೋರಿಗೆ ಅಲ್ಲಿ ಊಟ ತಿಂಡಿ ಹಾಕೋರು ಹೋಗ್ತಾರೆ. ಸರಿ, ಇದನ್ನ ಯಾರು ಮಾಡ್ತಾರೆ, ಅನ್ನಛತ್ರಗಳನ್ನ, ನೀರು ಕೆರೆಭಾವಿಗಳನ್ನ ಕಟ್ಟಿಸ್ತಾರೆ, ಅವರಿಗೆ ಪುಣ್ಯ ಇದೆ. ಆದ್ರೆ ಕೆಲವರ ಮೌಢ್ಯ ಏನು ಅಂದ್ರೆ, ಇದು ಬಿಟ್ಟು ಬೇರೆ ಇನ್ನೇನು ಬೇಡ, ಓದು ಮೋದು ಶಾಸ್ತ್ರ ಏಕಾದಶಿ ಉಪ ಯಾವುದು ಬೇಡ, ಇಷ್ಟು ಮಾಡಿದ್ರೆ ಸಾಕು. ಅದು ತಪ್ಪು. ಆದ್ರೆ ಮಾಡಿದ ಪುಣ್ಯಕ್ಕೆ ಅವರು ನಾಕಸ್ಯ ಪೃಷ್ಠೆ, ಸ್ವರ್ಗಲೋಕದ ನಂದನ ವನದಲ್ಲಿ ಆನಂದವನ್ನು ಪಡ್ತಾರೆ. ಪುಣ್ಯ ಮುಗಿದ ಮೇಲೆ ಇವಂ ಲೋಕಂ ಹೀನತರಂಬ ವಿಶಂತಿ. ಈ ಭೂಮಿಗಾದರೂ ಬರ್ಬೋದು, ಅಥವಾ ಭೂಮಿಗಿನ್ನ ಕೆಟ್ಟ ಲೋಕವಾದ ನರಕಕ್ಕಾದರೂ ಹೋಗಬಹುದು ಅಂತ ಉಪನಿಷತ್ತಿದೆ. ಇಲ್ಲಿ ಬರುವ ಪ್ರಶ್ನೆ ಏನು ಅಂದ್ರೆ, ಸ್ವರ್ಗಕ್ಕೆ ಹೋದವರೆಲ್ಲ ಪುಣ್ಯಾತ್ಮರು, ಅಲ್ಲಿಂದ ಬರಬೇಕಾದ್ರೆ ಈ ಇಂಬ್ಯಾಲೆನ್ಸ್ ಯಾಕೆ? ಕೆಲವರನ್ನ ಪೋಸ್ಟಿಂಗ್ ಭೂಮಿಗೆ, ಕೆಲವರನ್ನ ನರಕಕ್ಕೆ ಯಾಕೆ ಹಾಕ್ತೀರಿ? ಎಲ್ಲರ ಪುಣ್ಯ ಮುಗಿದ ಮೇಲೆ ನಿಲ್ ಬ್ಯಾಲೆನ್ಸ್ ಅವ್ರು ಇಲ್ಲೇ ಬರ್ಬೇಕಲ್ಲ. ಇದು ಅನ್ಯಾಯ ಅಲ್ವಾ? ವೈಷಮ್ಯ ಬಂತಲ್ಲ. ದೇವರ ಮೇಲೆ ಇನ್ನೊಂದು ದೇವರ ಮೇಲೆ ಯಾರು ಅದನ್ನ ಅಲಾಟ್ ಮಾಡ್ತಾರೋ ಅವ್ರ ಮೇಲೆ. ಆಚಾರ್ಯರಂತಾರೆ, ಕೆಲವರು ಸ್ವರ್ಗಕ್ಕೆ ಹೋದದ್ದು ಅವರ ಪುಣ್ಯದಿಂದಲ್ಲ, ಪುರೋಹಿತರು ಪುಣ್ಯವನ್ನ ಧಾರೆಯಲ್ಲಿರ್ತಾರಂತೆ. ಯೋಗ್ಯ ಪುರೋಹಿತರು ಒಂದು ಅವರನ್ನ ಮಾಡಿ
ಪೋಸ್ಟಿಂಗ್ ಎಲ್ಲಿ ಅಂದ್ರೆ ಇದೇನು ಪುಣ್ಯ ಕಾಣಲೇ ಇಲ್ಲ. ಸೊ ಬೈಪಾಸ್ ಹೋಟೆಲ್ ನರಕಕ್ಕೆ ಕರ್ಕೊಂಡು ಹೋಗ್ರಪ್ಪ ಅಂತ ಹಾಗಾಗ್ತಾರೆ ಶ್ರೀಮದಾಚಾರ್ಯ ಅಂತ. ಸೊ ಬಲಿಯದೆ ಅನ್ನೋದಕ್ಕೆ ಯೋಗ್ಯ ಪುಣ್ಯ, ಪುರೋಹಿತರು ಯೋಗ್ಯರಾಗಿರ್ಬೇಕು ಅಂದ್ರೆ ಅವ್ರದೊಂದಿಷ್ಟು ಪುಣ್ಯ ಬರುತ್ತೆ. ಈ ಮಾಡುವವನಿಗೆ ಗುಣ ಪುಣ್ಯದ ಜೊತೆಯಲ್ಲಿ ಮಾಡಿಸುವವರು ಯೋಗ್ಯರಾಗಿದ್ದರೆ ಒಳ್ಳೆ ಪುಣ್ಯ ಬರುತ್ತೆ. ಹಿಂದೆಲ್ಲ ಬದಲಾದ ಯಾಗೋಪಯಾಗರನ್ನ ಕನ್ಸಲ್ಟ್ ಮಾಡಲಿಕ್ಕೆ 2 ವರ್ಷ ಇದ್ದ ಅಂತ ಮಹಾಭಾರತದ. 2 ವರ್ಷ ಟೈಮೇ ಕೊಡಲಿಲ್ಲ. ಸೇವಾ ಮಾಡಿದ ಮೇಲೆ ಯಾಕೆ ಬಂದೆ ಅಂದ್ರಂತೆ. ಇಲ್ಲ, ಈ ಥರ ದ್ರೋಣಾಚಾರ್ಯ ಕೊಲ್ಲೋ ಮಗು ಪಡಿಬೇಕು, ನಿಮ್ಗೆ ಯಜ್ಞ ಎಲ್ಲ ಚೆನ್ನಾಗಿ ಮಾಡ್ಸಕ್ಕೆ ಬರುತ್ತಂತೆ. ನಾನು ಕಾಮ್ಯಕರ್ಮವನ್ನು ಮಾಡಿಸಲ್ಲ, ಹೋಗಿ ನಮ್ಮ ಅಣ್ಣ ಇಲ್ಲ ಅವನ ಹತ್ರ ಹೋಗಿ ಬಂದ್ಬಿಟ್ರು. ಮತ್ತೆ ಸೇವಾ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೀವು ಬರ್ತೀರಾ, ನಾ ಏನೋ ಮಾಡಿಸ್ತೀನಿ, ಆದರೆ ನಮ್ಮ ತಮ್ಮನ ಹೆಲ್ಪಿಲ್ಲದೆ ನಾ ಮಾಡಿಸಲ್ಲ. ಒಳ್ಳೆ ಕರ್ಮ, ಅವ್ರು ಬರಲ್ಲ ಅಂತಾರೆ ನೀವು. ಮತ್ತೆ ಅವ್ರು ಸೇವಾ ಮಾಡಿ ಕರ್ಕೊಂಡು ಬಂದಿದ್ದು. ಈ ಹೆಣ್ಣು ಮಕ್ಕಳು ಬರಲಿಲ್ಲ ಅಂತ ಪೂರ್ಣ ಬರೆದ್ಬಿಟ್ರು. ಅಲ್ಲೇ ದೇವತೆಗಳು ಬಂದಿದ್ರು, ತಗೋಬೇಕಾಗಿತ್ತು, ಬರಲಿಲ್ಲ. ಇವತ್ತು ನೋಡಿ ಇವೆಲ್ಲ ಕೇಳಿ ಒಂದಿಷ್ಟು ನಾವು ಅಳವಡಿಸ್ಕೋಬೇಕು. ಪೂರ್ಣಾಹುತಿಗೆ ಕಾಯ್ತೇವೆ ಖಂಡಿತ. ಮೇಲೆ ಪಾಠ ಆಗ್ತಾ ಇದೆ, ಆಚಾರ ಬರ್ತಾರೆ ಅಂದರೆ ದೇವತೆಗಳು ಕಾಯ್ತಾರೆ. ಇಲ್ಲ, ಅವ್ರೊಂದು ಚೂರು ಬಂದ್ಬಿಡ್ತಾರೆ ಹಿರಿಯರು, ಏನು ಮಾಡ್ತಾರೆ, ಅವ್ರು ಕಾಫಿ ಬಿಸಿ ಕುಡಿತಾ ಇದ್ದಾರೆ, ಇವ್ರು ತಿಂಡಿ ಇನ್ನೊಂದು ಚೂರು ಉಪ್ಪಿಟ್ಟು ಉಳಿದಿದೆ, ನೀವು ಹೇಳೋದಿಲ್ಲ ತಂದ್ಬಿಡ್ತಾರೆ. ನೀವು ಉಪ್ಪಿಟ್ಟು ಹೊಡ್ಕೊಂಬರ್ಲಿರೋ ಸಲುವಾಗಿ ದೇವತೆಗಳನ್ನ ಕರೆದು ನಾವು ಕಾಯಿಸಿಬಿಟ್ಟು ಅವಮರ್ಯಾದ. ಅವ್ರು ಬರಲಿಲ್ಲ ಅಂತ ಕುಂಡಕ್ಕೆ ಹೋಗೋದು, ನಿನ್ನ ಹೆಂಡತಿಗೆ ಏನು ಕಾಯೋದು. ಅಲ್ಲಿಂದಾನೆ ಒಂದು ಯಾಜ್ಞ ಸೇನೆ ದ್ರೌಪದಿ ದೇವಿ ಯಾರಿಗೂ ಮೂಲ ಇಲ್ಲ. ನಾವು ಬಂದ್ರೆ ಹೀಗೆ ಮಾಡಿಸೋದಿದ್ರೆ ಮಾಡಿಸ್ತೀವಿ. ಇವತ್ತು ಅಂಥವ್ರು ನಾವು ಕುಡಿಯೋದೇ ಇಲ್ಲ. 3 ತಾಸು ಹೋಮಾನ ಮಾಡಿಸ್ತಾರೆ, ಅವ್ರು ಸುದ್ದಿಗೆ ಹೋಗಲ್ಲ. ಸಾಕಾಗೋಯ್ತಪ್ಪ. ಮೊನ್ನೆ ಒಬ್ಬರು ಪುರೋಹಿತರು ಬಂದರು, ಮನೆಯಿಂದ ಮಂತ್ರ ಹೇಳ್ಕೊಂಡ್ಬಂದ್ರು, ಪೂರ್ಣಾಹುತಿ ಹಾಕ್ಸೇಬಿಟ್ಟು ಪವಮಾನಾಯ ಸ್ವಾಹ ಪವಮಾನಾಯ ನಮ್ಮಮ್ಮ. ಇದು ನಮ್ಮ ದುರ್ದೈವ. ಯೋಗ್ಯ ಪುರೋಹಿತರಿದ್ರೆ ಮಾಡಿಸಿದವರಿಗೆ ತುಂಬ ಪುಣ್ಯ. ಸರಿ, ಈಗ ಏನು ಮಾಡಿದೆ ಅದನ್ನ ಹೇಳ್ರಿ. ಈಗ ಏನು ಮಾಡೋದು ಬೇಡ, ಮನೆ ಬಿಟ್ಟು ಓಡೋದು. ಈಗ ನೀನು ಯುದ್ಧ ಮಾಡಿದ್ರೆ ಸರ್ವಥಾ ಗೆಲ್ಲಿಕ್ಕಾಗಲ್ಲ, ಮನೆ ಬಿಟ್ಟು ಯಾರ್ಯಾರ ಸ್ವರ್ಗದಲ್ಲಿ. ಬಲಿಗೆ ಆಶ್ಚರ್ಯ ಇದೆ, ಇಂದ್ರ ಸಿಂಹಾಸನ ಖಾಲಿ ಇದೆ, ಕೂಡೋದು. ಇದರ ಮೇಲೆ ಪರ್ಮನೆಂಟ್ ಆಗಿ ಕೊಡ್ಬೇಕಾದ್ರೆ 100 ಯಜ್ಞ ಮಾಡಬೇಕು. ಶತಕ್ರತು 100 ಯಜ್ಞ ಮಾಡಿದರೆ ಇದರ ಮೇಲೆ ಕೂಡಬಹುದು. ಸರಿ, ಮಾಡ್ತೇನೆ ಅಂತ ಈ ಕರ್ಮಭೂಮಿಯಲ್ಲಿ, ಈ ನಮ್ಮ ದೇಶದ ಎಲ್ಲ ನದಿಗಳ ತೀರದಲ್ಲಿ ಯಜ್ಞ ಮಾಡಿ ಅಂತ ಬಲಿ. ಕಡೇ ಯಜ್ಞ 100ನೇದು ಬರೂಚ್, ಭಗವತ್ಸ ಭಾಗವತ ಕರೆದಿದೆ. ಈಗಿನ ಬರೂಚ್ ಅಂತದ್ದು ನರ್ಮದಾ ಬೆಟ್ಟದ ಅಲ್ಲಿ ಮಾಡ್ತಾ ಇದೆ. 100ನೇ ಯಜ್ಞದ ಸಮಯದಲ್ಲಿ ಗುರುಗಳು ಕಶ್ಯಪರು ತಮ್ಮ ಆಶ್ರಮದಿಂದ ಮನೆಗೆ ಬಂದ್ಯಾರ. ಅದಿತಿ ಮುಖದಲ್ಲಿ ಕಳೆನೇ ಇಲ್ಲಪ್ಪ, ಆಕಾಶ ಕಳೆದುಬಿಡ್ತಾ ಇದ್ದಾರೆ. ಈಗ ಮನೆಗೆ ಬಂದಾಗ ಹೆಂಡತಿ ನಗನಗ್ತಾ ಇದ್ರು, ಬೇಡ ನಗನಗ್ತಾ ಇಲ್ಲದೆ ಇದ್ರು ಕೋಪ ಮಾಡ್ಕೊಳ್ಳೋದೇ ಇದ್ರೆ ಸಾಕು. ಅಂದ್ರೆ ಇವನು ಬೇರೆ ಕಡೆ ಎಲ್ಲ ಆಗ ಸಮಸ್ಯೆಗಳೆಲ್ಲ ಬಗೆಹರಿದೆ. ಆ ಮನೆಯಲ್ಲೂ ವೈರಾಗ್ಯ ಇದ್ದಾಗಿರೋ ತುಂಬ ಕಷ್ಟ. ಇಲ್ಲಿ ಮನೆ ಕೆಲಸ ತುಂಬ ಇರುತ್ತೆ. ನೀವು ಹೇಳಿದ್ರೆ ಸುಲಭ, ಯಾರೋ ಆಚಾರ ಆಗಂದ್ರು, ನೀವು ಹೇಳಿದ್ರೆ ಸುಲಭ ಅಲ್ಲ ನಗೋದು, ನೀವು ಮನೆ ಕೆಲಸ ಮಾಡಿ ಗೊತ್ತಾಗತ್ತೆ ಅಂತ. ಆ ಬರುವಂದ್ರೆ ಏನು ಮನೆಗೆ ಏನಾಗಿದೆ ಅದಕ್ಕೆ ನಿಮಗೆ? ಹೌದು, ಮನೆ ಹೆಣ್ಣು ಮಗಳು ಮಖ ಚಿಕ್ಕದು ಯಾವಾಗ ಮಾಡ್ಕೋಬೇಕು. ಭಾಗವತ ಕೊಡೋ ರೀಸನ್ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಮನೆಗೆ ಅತಿಥಿ ಅಭ್ಯಾಗತರು ಬಂದು ಊಟ ಮಾಡ್ಕೊಳ್ಳೋದೇ ಹೋದ್ರೆ ಬೇಜಾರು ಪಟ್ಕೋಬೇಕಂತ. ಅಯ್ಯೋ ಅನ್ಯಾಯ, ಅವ್ರು ಹೊಟ್ಟೋದು. ಇದೆಲ್ಲ 200 ವರ್ಷದ ಕಡೆಗೆ ಹೊರಟಾಯ್ತು, 100 ವರ್ಷದ ಕಡೆಗೆ. ಈಗ ಹಾಗೆ ಹೋದ್ರೆ ಏನಾನಂದು ಸದ್ಯ ಹೊಟ್ಟೋದು. ನಾನು ಮುಡುಪು ಕಟ್ಟಿಟ್ಟಿದ್ದೆ ಮಂಜುನಾಥಗೆ ಸ್ವಾಮಿ, ಅವ್ರು ಹಾಗೆ ಹೋದ್ರೆ ನಿಮ್ಗೆ ₹1 ಹಾಕ್ತೀನಿ ಅಂತ. ಅವ್ರು ಹಾಗೆ ಹೊಟ್ಟೋದು, ನಾನು ಬರಲೇ ಇಲ್ಲ ಅಂದ್ಕೊಂಡ್ರೆ. ಅಥವಾ ಇನ್ನು ಬಂದರು ನಮ್ಮನೇಲಿ ನೀವು ಊಟ ಹಾಕೋ ಭಾಗ್ಯ ಎಲ್ಲಿದೆ, ಏನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ. ಮನೆಗೆ ಬಂದ ಅತಿಥಿ ಅಭ್ಯಾಗಗಳಿಗೆ ಒಂದು ತುತ್ತು ಅನ್ನವನ್ನು ಹಾಕಲಿಲ್ಲ ಅಂದ್ರೆ ಅದು ಮನೆ ಅಲ್ಲಂತೆ. ಬೇತರಾದ ಗೃಹೋಪಮಾಹ. ಯಾರ ಮನೆಯಲ್ಲಿ ಒಂದು ತುತ್ತು ಉಂಡು ಅವ್ರು ಅನ್ನದಾತ ಸುಖಿ ಭವ ಅಂತ ಅಂತಾರೆ, ದೇವತೆಗಳು ಸುರಿಸ್ತಾರಂತೆ ಅಂಥವ್ರ ಮನೆ. ಬಂದು ಬಳಗ ಬಿಟ್ಟು ನೆಂಟಯಾದಕ್ಕೆ ಬಂದ ಚೀಟಿ ಗನ್ನಲಿಕ್ಕದ ಸದನಯಾದಕ್ಕೆ ಕಂದರನ್ನು ಮಾರುತಿಪ್ಪ ತಂದೆಯಾದಕ್ಕೆ ಹಿಂಸೆಯನ್ನು ಪಡಿಸುವಂತ ಅರಸನ್ಯಾದಕ್ಕೆ ಮಧ್ವಮತವ ಪಂದರವನ ಭಕುತಿಯಾದಗೆ ಗೃಹೇಶು ಯಶ್ವತಿತಯ ನಾಟ್ಯತ ಸಲಿದೈರಲಿ. ಕಡೆಗೆ ಅನ್ನ ಹಾಕೋಬೇಡ, ಒಂದು ಲೋಟ ನೀರು ಕೊಡು. ನೀರು ಬೇಡ, ವಚನೆ ಕಾ ದರಿದ್ರತ. ಒಳ್ಳೆ ಮಾತಂತೂ ಆಡೋದಲ್ಲ. ಏನು ಬಂದ್ರಿ, ನಿಮಗೆ ಸಂತರ್ಪಣೆ ಮಾಡಬೇಕು ನನಗೆ ಅಪೇಕ್ಷೆ ಇದೆ, ನಾನು ದರಿದ್ರ,
ನಿಮ್ಗೆ ಹಾಕುವ ಯೋಗ್ಯತೆ ನನಗೆ ದೇವರು ಕೊಡಲಿ, ಏನು ಕಿತ್ಕೊಂಡೇ ಹೋಗಲ್ಲ ಯಾರು, ಇಲ್ಲ ನೀ ಮಾತಾಡಿದೆಲ್ಲ ಹೊಟ್ಟೆ ತುಂಬಿತು ಅಂತ. ಯಾರ ಮನೆಯಲ್ಲಿ ಸಂಸ್ಕಾರ ಅತಿಥಿ ಅಭ್ಯಾಗದ ಸತ್ಕಾರ ನಡೆದಿದೆ ಆ ಮನೆಯಲ್ಲಿ ತುಂಬ ದೇವರು ಸುರಿಸ್ತಾನೆ. ವಿಜಯದಾಸರ ಒಂದು ಸುಳಾದಿ ಪ್ರಾಣಾಗ್ನಿಹೋತ್ರ ಸುಳಾದಿ ಅಲ್ಲ ಅಂತಾರೆ, ಉತ್ತಮರಿಗೆ ಒಂದು ತುತ್ತನ್ನದಾನದಿಂದ ಇತ್ತಮನ ಕುಲ 10 10 1 10 × 10 + 1 101. 101 ಯಾಕಾಗಬೇಕು? 10 + 10 20, 21 ಅನುಭವಲ್ಲ. ಇಲ್ಲ 101 ಅಂತ ಹಿಂದಿನವರಲ್ಲೇ ಸ್ಪಷ್ಟವಾಗಿ ಮುಕ್ತರಾದರು ಎನ್ನ 101 ಕುಲದವರು ಮುಕ್ತಿ ಮಾರ್ಗಕ್ಕೆ ಯೋಗ್ಯ ನಾನಾದೇನು ಅಂತ ಪುರಂದರದಾಸರು ಕನಕದಾಸರು ಇಬ್ಬರು ಅಧ್ಯಾಯ. ಸೊ 10 10 1 ಕುಲದವರು ಸಪುತ್ರ ಗೋತ್ರ ಅಖಿಲರು ಅತ್ಯಂತ ಪಾಪಮುಕ್ತರಾಸಕ್ತರಾಗಿ ಮೃತ್ಯುಲೋಕದಲ್ಲಿ ಆಪತ್ತು ಬಡುಕಲಿದೆ. ಹೆತ್ತ ಜನನಿಯಂತೆ ಕೊಂಡೊಯ್ದು ಪುನರಾವೃತ್ತಿ ಇಲ್ಲದ ಲೋಕದತ್ತ ಸೇರಿಸುವ ನಮ್ಮ ವಿಜಯ ವಿಠಲನ ಕರುಣೆಗೆ ಎಣೆಗಾಣೆ ಉತ್ತಮರಿಗೆ ಒಂದು ತುತ್ತನ್ನ ದಾನದಿಂದ. ಹಸಿದು ಬಂದಂತಹ ಯೋಗ್ಯರಿಗೆ ಒಂದು ತುತ್ತನ್ನ ಹಾಕಿ ಅನ್ನದಾತ ಸುಖಿಬಹುದು. ತುಂಬ ಪುಣ್ಯ ಅಂತ ಅನೇಕ ಜನರ ಜೀವನದಲ್ಲಾಗಿ ನಮ್ಮ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಸತ್ಯ ಪರಾಕ್ರಮರ ಕಾಲದಲ್ಲಿ ಹಾಗೆ ಅವರ ಮನೆಗೆ ಯಾರೋ ಬಂದಿದ್ರು, ಪ್ರಾಣದೇವೇ ಬಂದಿದ್ರು. ಅವರೊಂದು ತುತ್ತು ಅನ್ನ ಮಾಡಿ ಊಟ ಮಾಡಿ ಹರಿಸಿ ಹೋದದ್ದರಿಂದ ನಿಮ್ಮ ತಲೆಯಲ್ಲಿ ನಿಮ್ಮ ವಂಶದಲ್ಲಿ ತುಂಬ ಬುದ್ಧಿವಂತರು ಬರ್ತಾರೆ. ವಾಯಿ ವಂಶ ಈಗ ಹುಡುಗ ನನಗೆ ಬುದ್ಧಿವಂತ ವಿದ್ಯಾಪೀಠದಲ್ಲಿ ರಾಷ್ಟ್ರೀಯರು ಸುಧಾಮಂಗಳ ಪ್ರಪಂಚನ ವಾಯಿ. ಹಾಗಾಗಿ ನಾವು ಕೇಳಿದ್ದು ವಿಜಯರಾಯರ ಕಾಲದಲ್ಲಿ ಕೇಳಿದ್ರು, ಹಸಿದು ಬಂದರು ಪಾಪ, 3 ದಿವಸ ಅನ್ನ ಇಲ್ಲ. ಛಾಗಿ ಕೇಶವರಾಯರ ಮನೆಗೆ ಬಂದಾಗ ಆ ತಾಯಿಗೆ ಏನು ಆನಂದೋ, ಮಾಡಿದ ಮುಗ್ಗಿನೆಲ್ಲ ಹಾಕಿ ತುತ್ತಿಗೆ ತುಪ್ಪ ಹಾಕಿ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ. ಆಗಾಗ ಅವ್ರಿಗೆ ಡೌಟು, ಇದೇನು ಸ್ವಪ್ನವೋ ನಿಜವೋ, ಮೊದಲನೇ ಮುಕ್ತಿ ಕೂತಿದ್ದೇ ಆಗಬೇಕು ಪಾಪ. ಬಡಿಸು ಬಡತನ ಇತ್ತು, ಬಡಿಸೋದು ಎಲ್ಲ ಪದಾರ್ಥ ನೋಡೋದು. ಮತ್ತು ಕಡೆ ಬಂದಿಯನ್ನು ಉಳಿದಿದ್ದು ಜುಣುಕ ಅನ್ನ ಮಸ್ದಾಗ ಮಾಡಿ ಹಾಕೋದು ಪಾಪ. ಇದೇ ಆಗಿತ್ತು. ಎಲ್ಲ ಆದಮೇಲೆ ತಾಂಬೂಲ ಕೊಳ್ಳಿಗೆ ಬಂದು ನಮ್ಮ ವಿಜಯರಾಯ, ತಾಂಬೂಲ ತಗೊಳ್ಳಿ, ದಕ್ಷಿಣೆ ಬೇಡ, ನಮ್ಗೆ ಅಷ್ಟು ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲ ಅನ್ಬೇಡಪ್ಪ, ಏಕಾದಶಿ ಮಾಡ್ತೀಯ ಅಮ್ಮ, ನಮ್ಮ ಜೀವನದಲ್ಲಿ ನಿತ್ಯ ಏಕಾದಶಿನೇ ಅಮ್ಮ, ಅಪರೂಪಕ್ಕೆ ಊಟ ಮಾಡ್ತೇವೆ, ನಾವು ದಾರಿದ್ರ್ಯ ಹೆಚ್ಚು, ಮತ್ತು ಏನೋ ತಿಂದಿರ್ತೀವಿ, ಅದು ಇದ್ರೆ ಇರ್ಬೋದು, ಗಂಜಿ ಕುಡಿದಿರ್ತೀವಿ, ಮತ್ತು ಉಪವಾಸ ಮಾಡ್ತೀವಿ, ಏಕಾದಶಿ ಮಾಡ್ತೀವಿ, ವಿಷ್ಣು ಸಹಸ್ರನಾಮ ವಾಯುಸ್ತುತಿ ಪಾರಾಯಣ ಅದು ಮರಿಬಾರ್ದು ಮಾಡ್ತೇವೆ. ತಗೋ ಆ ಪುಣ್ಯಾತ್ಮ ಅನ್ಕೊಂಡು, ಸ್ವಾಮಿ ನನಗೆ ಜೀವನದಲ್ಲಿ ಸಂಪತ್ತು ಕೊಡೋದು ಒಂದೇ ಒಂದಿನ ಸಂಪತ್ತು ಕೊಡು, ಇವರು ಮಾಡಿರುವ ಉಪಚಾರಕ್ಕೆ ಋಣವನ್ನು ತೀರಿಸ್ತೀನ. ಜೀವನದಲ್ಲಿ ನಾನು ಒಬ್ಬ ಮನುಷ್ಯ ಅಂತ ರೆಕಗ್ನೈಸ್ ಮಾಡೋದು ಪುಣ್ಯಾತ್ಮರು. ಒಂದು ದಿನ ಅನ್ನ ತಿಂದದ್ದಕ್ಕೆ ಆ ಪುಣ್ಯಾತ್ಮರು ವಾಪಸ್ಸು ಕೊಟ್ಟದ್ದೇನೆಂದರೆ ಛಾಗಿ ಕೇಶವರಾಯರ ಮಗನಿಗೆ ಆಯುರ್ದಾನ ಮಾಡಿಬಿಟ್ಟು ಉತ್ತಮರಿಗೆ ಒಂದು ತುತ್ತನ್ನು ನಾನು ಅನೇಕ ಬಾರಿ ಅಂತಿರ್ತೇನೆ. ನಾವು ಕೊಡೋದು ಕೇವಲ ಮಾರ್ಕೆಟಲ್ಲಿ ಸಿಗುವಂಥದ್ದು, ದುಡ್ಡೋ ಕಾಸೋ ಅಕ್ಕಿಯೋ ಬೇಳೆಯೋ ಗೋಡಂಬಿಯೋ ಏನಾದರೂ ಕೊಡಲಿ, ಮತ್ತೆ ವಾಪಸ್ ಪಡೆಯೋದು ಮಾರ್ಕೆಟಲ್ಲಿ ಸಿಗಲಾಗದ ನೆಮ್ಮದಿ, ಶಾಂತಿ, ಅಪಮೃತ್ಯುವಿನ ಪರಿಹಾರ. ಇದು ಯಾವ ಮಾರ್ಕೆಟಲ್ಲಿ ಸಿಗುತ್ತೆ? ಇದು ಯೋಗ್ಯರಿಗೆ ಅನ್ನದಾನದಿಂದ ಅಷ್ಟಾತ್ಯನಂತ ಕಲು ತತ್ವಕೋವಿದೆ ಶ್ರದ್ಧಾಹುತ ಯನ್ಮುಖ ಯಜ್ಞನಾಮಭಿ ನವೈ ತಥಾ ಚೇತನಯ ಬಹಿಷ್ಕೃತೆ ಹುತಾಶನೆ ಪರಮಹಂಸ್ಯವರ್ಯಗು. ಅದು ಚತುರ್ಥ ಸ್ಕಂದ ಭಾಗವತದಲ್ಲಿ ಆಡುವ ಮಾತು. ಕುಂಡವನ್ನೇ ಹಾಕುವ ಹವಿಸ್ಸಿನಕ್ಕಿಂತ ಬ್ರಾಹ್ಮಣರ ಬಾಯಲ್ಲಿ ಹಾಕುವ ಹವಿಸ್ಸು ತುಂಬ ದೊಡ್ಡದು. ಉತ್ತಮರಿಗೆ ಒಂದು ತುತ್ತನ್ನದಾನ. ಅದು ಹಿಂದಿನ ಜನ ಬಡತನ ಇಲ್ಲಿ ಸಿರಿತನ ಇಲ್ಲಿ ಬಂದವರಿಗೆ ಹೊಟ್ಟೆಗೆ ಹಾಕಿ ಕಳಿಸೋದು, ಏನೋ ಒಂದು ಹಾಕೋದು ತುಂಬ ಪುಣ್ಯ ಅಂತ, ಬಹಳ ಪುಣ್ಯ. ಅವರು ಹಸಿದ ಹೊಟ್ಟೆ ಮಡಿ ಅಂತ ಬಂದಾಗ ಒಂದು ತುತ್ತನ್ನ ಹಾಕಿ ಆಗೋ ಆನಂದ ಅದಕ್ಕೆ ಇನ್ಯಾವುದಿಂದಾನೂ ಆಗೋದಿಲ್ಲ. ಪಾಪ ವಿನಯರಾಯ ಅಂತ ನಾವು ಕೂತಿದ್ದ ಚೀನೇ ಇಲ್ಲೋ. ಮಧ್ಯಾಹ್ನ ಕಾಲಕ್ಕೆ ಅತಿಥಿರನ್ನವನು ಮೆದ್ದೇನೆಂದರೆ ಈಯದಾರೆ ನಿಪರದಿಂದಲಿ ಸರವಾರ ಕುಟುಂಬ ಪದ್ಧತಿ ನೋಡ ಪುಣ್ಯಾತ್ಮ ನಿನ್ನ ಒಲಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ಹಾಗಾಗಿ ನಮ್ಮ ಮನೆಯಲ್ಲಿ ಏನಾದರೂ ಅನ್ನ ಕೊರತೆ ಅತಿಥಿ ಅಭ್ಯಾಗತರ ಸತ್ಕಾರ ಆಗಿಲ್ವಾ, ಬ್ರಾಹ್ಮಣ ಗೋವಿಗಳಿಗೆ ಹಿಂಸೆ ಆಗಿದೆ, ಸ್ವಾಮಿ ನಿಮ್ಮ ಅನುಗ್ರಹದಿಂದ ಯಾವ ಕೊರತೆ ಇಲ್ಲ, ಮತ್ತೆ ಯಾಕೆ ಬೇಜಾರು ಮಾಡ್ಕೊಂಡಿದೆ? ನನ್ನ ಮಕ್ಕಳಿಗೆ ರಾಜ್ಯ ಹೋಗಿದೆ,
ತಲೆ ಮೇಲೆ ಕೈ ಹೊತ್ಕೊಂಡು ರಾಜ್ಯ ಹೋಗಿದ್ದಕ್ಕಲ್ಲ ನಿನ್ನ ಮೋಹ ಇನ್ನೂ ಕಮ್ಮಿ ಆಗಲಿಲ್ಲ ಅದಿತಿ. ಪದೇಹೋ ಭೌತಿಕೋ ಅನಾತ್ಮ ಪಚಾತ್ಮ ಪ್ರಕೃತೆ ಪರಃ ಕಸ್ಯಕ್ಕೆ ಪತಿಪುತ್ರಾದ್ಯಾಹ ಮೋಹ ಏವ ಈ ಕಾರಣ. ಎಷ್ಟು ಮೋಹ ನಿಮಗೆ ಸ್ವಾಮಿ, ಏನೇ ಆದರೂ ತಾಯಿ ಮಕ್ಕಳ ಯೋಗ್ಯರು ದೇವತೆಗಳು ಪಾಪ ಹೇಳ್ತಾರೆ. ಸರಿ, ಉಪತಿಷ್ಠ ಸ್ವಪುರುಷಂ ಭಗವಂತಂ ಜನಾರ್ದನಂ, ದೇವರ ಆರಾಧನೆ ಮಾಡಿ. ಯಾವುದು ಮಾಡಲಿ? ವಯೋವ್ರತವನ್ನು ಮಾಡು. ಇದು ವಾಸ್ತವಿಕವಾಗಿ ಕಾಮ್ಯಕರ್ಮವೂ ಹೌದು, ನಿಷ್ಕಾಮವೂ ಹೌದು. ಕಾಮ್ಯಕರ್ಮ ಒಳ್ಳೆ ಮಕ್ಕಳಾಗಲಿಕ್ಕೆ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಿದಾಗ ನಿಷ್ಕಾಮವೂ ಹೌದು. ಯಾಕೆಂದರೆ ಮಕ್ಕಳಿಗಾಗಿ ಉಪದೇಶ ಮಾಡಿದ್ದಲ್ಲ ಇದು. ಕಶ್ಯಪರು ಮಕ್ಕಳು ಬೇಕಾಗಿ ಮಕ್ಕಳು ಇದ್ದೇ ಇದ್ದು ಮತ್ತೆ ಹೇಳಿದ್ದು ದೇವರ ಆರಾಧನೆ ಮಾಡು. ಬ್ರಹ್ಮದೇವರು ಉಪದೇಶ ಮಾಡಿದ್ದಾರೆ, ವಯೋವ್ರತವನ್ನು ಮಾಡು. ವಯೋವ್ರತದ ರೀತಿ ನೀತಿಯೆಲ್ಲ ಭಾಗವತದಲ್ಲಿ ಹೇಳಿದ್ದಾರೆ. ಹಿಂದಿನ ದಿವಸ ಹಂದಿ ಕೆಲವು ಮಣ್ಣನ್ನು ಇದು ಮಾಡಿ ಒಟ್ಟು ಮೃತ್ತಿಕಾ ಶೌಚಕ್ಕೆ ಮೃತ್ತಿಕೆ ಹೇಗಿರಬೇಕು ಏನು ಅಂತ ತೆಗೆದುಕೊಂಡು ಬಂದು ಮೃತ್ತಿಕಾ ಶೌಚ ಮಾಡಿಕೊಂಡು ಆಮೇಲೆ ಮಾರನೇ ದಿನ ಸಂಕಲ್ಪ ಮಾಡಿ 12 ದಿವಸ ಪಯ ಹಾಲನ್ನು ಸ್ವೀಕಾರ, ಪಯ ನೀರು ಅಂತ ಪಯಕ್ಕೀಲಾಲ ಮಮೃತಂ ಅಂತ ಹೇಳಿ ತಗೋಬೇಕು ಅಂತ ಆಯ್ತು. ಬಿಸಿಲಿದ್ದಾಗ ಏನೋ ಅಂತೂ ಹಾಲಷ್ಟೇ, ಹಾಲು ನೀರು ಹಾಲಿಗೆ ಸಂಬಂಧಪಟ್ಟಿದ್ದೆಲ್ಲ ಅಲ್ಲ, ಕೆಲವು ಪಯೋಪಲಕ್ಷಿತ ಅಂತ ಉಪಲಕ್ಷಣ ಸಾವಿರ ಸಿಗುತ್ತದೆ. ಧಾರವಾಡದ ಬೇಡ, ಬೆಳಗಾವಿ ಕುಂದ, ನಂದಿನಿ ಬೇಡ ಅಂತ ನಮ್ಮದೇ ಮಾಡಿ ಜಾಸ್ತಿ ಕೇಜಿ ಆಗೋಯ್ತು. ಇನ್ನೇನು ಮಾಡಿಬಿಟ್ಟು ಹಾಲು ಅಧ್ಯಾಪನೆ ಯಾಕೆ ಹೆಂಡಿಗೆಲ್ಲ ಗುರಿಬೇಕು ಹಾಗೆ ನೀವೆಲ್ಲ ಮಾಡಿ ಪುಣ್ಯಾತ್ಮ ನಾವು ಮಾಡಿಲ್ಲ. ಯಾರೋ ಒಂದು ಧಾರಣೆ ಮಾಡ್ತಾರೆ, ನಿಮ್ಮದೇನು ನಮ್ಮದು ಪಾಲನೆ, ನಿಮ್ಮದು ಧಾರಣೆ ಅದ್ಭುತವಾಗಿ ಮಾಡಿ ಮಕ್ಕಳ ಸಲುವಾಗಿ ತಾಯಿತು ಮಾಡ್ತಾರೆ. ದಿನ ಇಬ್ಬರು ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸಿ ಪಾಯಸದಿಂದ ಆಹುತಿ ಕೊಟ್ಟು ಅಜ್ಞಾತರಗಿನ ಪರಶುರಾಮನ ಪ್ರೀತಿಗಾಗಿ ಮಾಡುವುದು. ದೇವರು ಬಂದ್ಬಿಟ್ಟು ಕೊಂಡದಿಂದ ಮಾತೇ ಹೊರಟಿಲ್ಲ, ದೇವರು ಅನುಗ್ರಹ ಮಾಡಿದ. ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥಪಾದ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ ಆಪನ್ನ ರೋಗ ವೃಜಿನೋ ಭಜಮೋದಯಾದ್ಯ ಶನ್ನಕೃತೀಶ ಭಗವನ್ ಅವಸನ್ನನಾಥ. ಹೇ ಯಜ್ಞೇಶ, ನಿಜ ಪೂಜಾ ಎಲ್ಲ ತರಹದ ಪೂಜೆಗಳಿಗೆ ನೀನೇ ಈಶ ಅಂತ ನಾನು ಸತ್ಯಧರ್ಮದಲ್ಲಿ ಇನ್ನೊಂದು ಅರ್ಥವನ್ನು ಬರೆದೆ. ಯಜ್ಞ ಅನ್ನೋದಕ್ಕೆ ಯಾ ಅನ್ನೋ ಅಕ್ಷರ ಅದು ಸಂಯುಕ್ತಾಕ್ಷರ ಅಂತಾರೆ. ಈ ಪ್ಲಸ್ ಆ ಎರಡೂ ಸೇರಿ ಯಾ ಅಂತಾಗಿದೆ. ಈ ಅಂದರೆ ಮಹಾಲಕ್ಷ್ಮೀ ದೇವಿ, ದೀರ್ಘ ಈ ಅಂದರೆ ಮಹಾಲಕ್ಷ್ಮೀ ದೇವಿ ಏಕಾಕ್ಷರ ಕೋಶದಲ್ಲಿ. ಆ ಅಂದರೆ ಅಜ್ಞಾನಿಗಳು, ಈ ಅಂದರೆ ಮಹಾಲಕ್ಷ್ಮೀ ದೇವಿ ಉಪಲಕ್ಷಣತೆಯ ಜ್ಞಾನಿಗಳ ಗುಂಪು ಅಂತ. ಆ ಅಂದರೆ ಅಜ್ಞಾನಿಗಳು, ಯಾರು ಅಂದ್ರೆ ಅಸ್ಮದಾದೀನಾಮ್ ಅಂತಂದು ಯಾರು ನಮ್ಮನ್ನು ಅಜ್ಞಾನಿಗಳ ಗುಂಪು ಸೇರಿಸಲ್ಲಂತ. ಯಾಕಂದ್ರೆ ಅಜ್ಞಾನ ಇದೆ ಅಂದ್ರೆ ಅದೊಂದು ಜ್ಞಾನ, ಅದರಿಂದ ನಿಮ್ಗೆ ಅಜ್ಞಾನ ಇದೆ ಅಂತಾನು ಗೊತ್ತಿಲ್ಲ, ಆದ್ರಿಂದ ಅಲ್ಲ ಅಂತ ಉಪಲಕ್ಷಣ ಅಂತಾರೆ. ಉಪಲಕ್ಷಣ ಅಂದ್ರೆ ಒಂದೊಂದು ಹೇಳಿ ಎಲ್ಲ ತಗೊಂಬೋದು ಅಂತ. ಶಾಸ್ತ್ರ ಓದೋರ್ಗೆ ಗೊತ್ತಿರುತ್ತೆ. ಕಾಕೋಪಲಕ್ಷ ಆದ ಸಂಡಿಗೆ ಇಟ್ಟಿದ್ರು, ನೋಡು ಕಾಗೆ ಗೀಗೆ ಬಂದ್ರೆ ನೋಡ್ತಾ ಇದ್ದಂತ. ಅವ್ನು ಕಾಗೆ ಬಂದ್ರೆ ಮಾತ್ರ ಹೊಡೆಯೋನು. ಅಳಿಲು ಬಂತು, ಇನ್ಯಾವುದೋ ಬಂತು, ಮತ್ತೊಂದು ಬಂತು, ತಿನ್ನಮ್ಮ ಅದನ್ನೇ ಹೇಳಿಲ್ಲ ಅವನು. ನೋಡು ಸಂಡಿಗೆ ಇಲ್ಲ, ಏನ್ ಮಾಡಿದ್ರು, ಒಂದು ಕಾಗೇನು ಬಿಡಿಸಿಲ್ಲ ಓಡಿಸಿ ಅಂತ. ಮತ್ತೆ ಈ ಸಂಡಿಗೆ ಏನಾಯ್ತು, ಅಳಿಲು ಇನ್ನೊಂದು ಬರ್ತದೆ ಮುಚ್ಚು. ಆ ಸಂಡಿಗೆ ಯಾವ್ಯಾವ ತೊಂದರೆ ಕೊಡುತ್ತೋ ಅದನ್ನೆಲ್ಲ ಓಡಿಸು. ನೀ ಹೇಳಲೇ ಇಲ್ಲ, ಅದನ್ನ ಹೇಳಿದ್ರೆ ನಾನೇ ಕಾಯ್ತಾ ಕೂತಿರ್ಬೋದು. ಕಾಗೆ ಬಂದ್ರೆ ಓಡಿಸು, ಅಳಿಲು ಬಂದ್ರೆ ಓಡಿಸು, ಇಲಿ ಬಂದ್ರೆ ಓಡಿಸು, ಸಂಡಿಗೆ ಹೊರಗೋಗೆ. ಹಾಗೆ ಉಪಲಕ್ಷಣ ಅಂದ್ರೆ ಎಲ್ಲ ತಗೊಳ್ಳೋದು ಅಂತ, ಮಿಕ್ಕಿದ್ದು ಹೇಳಿದ್ದನ್ನು ಬಿಟ್ಟು ಮಿಕ್ಕಿದ್ದನ್ನು ತಗೊಳ್ಳೋದು ಅಂತ. ಪ್ರಕಲ್ಪದಲ್ಲಿ ಯಾ ಅಂದ್ರೆ ಈ ಅಸ್ಮದಾಮ ಅಜ್ಞಾನಿ ದೇವರು ವ್ಯಾಖ್ಯಾನದಲ್ಲಿ ಅದೇ ಅಂತಾರೆ ಆಚಾರ. ಅಜ್ಞಾನೋ ವಿಷ್ಣು ಜ್ಞಾನಮೋಕ್ಷ ಸಹ. ಇದು ತುಂಬಾ ಇತ್ಯುಕ್ತೆ ಬಂದ ನಿತ್ಯಾತ್ಮ ನಯ ಮುಖ್ಯ ಇತಿ ಉಕ್ತೆ ದೊಡ್ಡ ಮಾತಿದು. ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವವನು ದೇವರು, ಜ್ಞಾನಿಗಳಿಗೆ ಮೋಕ್ಷವನ್ನು ಪ್ರಸಾದ ಯಾಕಬೇಕು ಅಂದ್ರೆ ಇದಕ್ಕೆ ಬೇಕು ಅಂತಾರೆ. ಜ್ಞಾನ ಪುಕ್ಕಟ್ಟೆ ಬರೋದಿಲ್ಲಪ್ಪ, ಅವನು ದೇವರ ಪ್ರಸಾದದಿಂದ ಬಂತು. ಬಂದ ಜ್ಞಾನ ಅಪರೋಕ್ಷ ಜ್ಞಾನ ಕಾರಣ ದೇವರ ಪ್ರಸಾದ. ಅಪರೋಕ್ಷ ಜ್ಞಾನ ನಂತರದಲ್ಲಿ ಮತ್ತೆ ಮೋಕ್ಷದಲ್ಲಿ ಆನಂದ, ಅದು ದೇವರ ಅನುಗ್ರಹದಿಂದಲೇ. ಪ್ರಸಾದ ಬಿಟ್ಟು ಸರ್ವಥಾ ಆಗುವುದಿಲ್ಲ ಅಂತ ಹೇಳ್ತಾರೆ. ಆದ್ಮೇಲೆ ಎಲ್ಲರಿಗೂ ನೀನು ಜ್ಞಾನವನ್ನು ಕೊಡುವವನು ನಮ್ಮಪ್ಪ, ನೀನನ್ನು ಕೇಳದೇನೆ ಎಲ್ಲ ಕೊಡ್ತೀವಿ. ನಮ್ಮ ಮಕ್ಕಳಿಗೆ ರಾಜ್ಯ ಹೋಗಿದೆ ಅಮ್ಮ, ನಿನ್ನ ಅಪೇಕ್ಷೆ ನಂಗೆ ಗೊತ್ತೇ, ನೀನು ಕೇಳೋದು ಬೇಕಾಗಿಲ್ಲ, ಆದರೆ ಈಗ ಆಗಲ್ಲ. ಅವಳಂದ್ರೆ ಈಗ ಆಗಲ್ಲ ಅಂತ ಹೇಳಿಕ್ಕೆ ಬಂದ್ಯಾ, ಅದು ನೀ ಬರದೇ ಇದ್ದು ಗೊತ್ತಾಗಿರೋದಲ್ಲ. ಈ ಕೆಲವೆಲ್ಲ ಕನ್ಫರ್ಮೇಷನ್ ಏನು ಮಾಡಿ, ಒಳ್ಳೆ ನಿದ್ದೆ ಮಾಡ್ಕೊಂಡು ಎಬ್ಬಿಸ್ಬಿಟ್ಟು ನಿದ್ದೆ ಚೆನ್ನಾಗಿ ಆಗ್ತಾ ಇದೆಯಾ, ಬೆಳಗ್ಗೆ ಇದ್ರೆ ಕೇಳಲ್ಲ, ಹಾಗಾಗಿ ಎಬ್ಸೋದು ನಿದ್ದೆ ಚೆನ್ನಾಗಿ ಬರ್ತಿದೆಯಲ್ಲ, ಹೂವು ಅಂತ 10 ನಿಮಿಷಕ್ಕೆ ಮತ್ತೆ ನಿದ್ದೆ ಬಂದ್ಬಿಡ್ತೀವಿ.
ಇವನಿಗೆ ಡೌಟು 10 ನಿಮಿಷಕ್ಕೆ ಹೇಗೆ ನಿದ್ದೆ ಬರುತ್ತೆ. ಗೀತೆ ಪಾರಾಯಣ ಮಾಡಿದ್ದ ಸಂಶಯ ಆತ್ಮ ವಿನಶ್ಯತೆ ಅಂತ, ಮತ್ತೆ ಅವನ ಎಬ್ಬಸ್ದ. ಇಷ್ಟು ಬೇಗ ನಿದ್ದೆ ಬಂತ ಅಂತ ಇವನು ಪೂರ್ಣ ನಿಶ್ಚಯ ಆಯಿತು. ಇವನು ನಿದ್ದೆ ಬರಲ್ಲ, ಮಾಡುವವ್ರು ನೋಡಿದ್ರೆ ಆಗಲ್ಲ. ಒಂದು ಚಾಪೆ ತಿಂದು ತೊಗೊಂಡು ಹೋಗ್ತದೆ, ನೀವೆಲ್ಲ ಬರಲ್ಲ, ಅಲ್ಲೇ ಕನ್ಫರ್ಮೇಶನ್ ಇದೇನಿದು. ನೀ ಬರದೇ ಇದ್ರೆ ಗೊತ್ತಾಗ್ತಾ ಇತ್ತಲ್ಲ. ದೇವರು ನಾನು ಆಗೋದೇ ಇಲ್ಲ ಅಂದಿಲ್ಲ. ಮಮಾರ್ಚನಾಗತಿ ಗಂತು ಅನ್ಯಥ, ನನ್ನ ಆರಾಧನೆ ಎಂದು ವ್ಯರ್ಥ ಆಗೋದಿಲ್ಲ. ನಿನ್ನ ಹೊಟ್ಟೆಗೆ ಅವತಾರ ಮಾಡ್ಬೇಕೇನು, ಹೌದು ಭಿಕ್ಷಾ ಆದರೂ ಬೇಡ, ನಿನ್ನ ಮಕ್ಕಳಿಗೆ ರಾಜ್ಯ ಕೊಡಿಸ್ತೇನೆ ಅಂತೂ ಆ ಗುರುಗಳ ಅನುಗ್ರಹ ಇರುವವರೆಗೂ ಯಾರು ಏನು ಮಾಡ್ಲಿಕ್ಕಾಗಿಲ್ಲ. ಪ್ರಧಾನವಾಗಿ ಹೇಳಲಿಕ್ಕೆ ಬಂದಿರೋದು ಗುರುಗಳ ಅನುಗ್ರಹ ಕವಚ ತುಂಬಾ ದೊಡ್ಡದು. ನೀನು ಯಾರನ್ನಾದರೂ ವಿರೋಧ ಮಾಡ್ಕೋ, ದಯಮಾಡಿ ಗುರುಗಳ ವಿರೋಧ ಮಾಡ್ಕೋಬೇಡ. ಹರವೃಷ್ಟೇ ಗುರುಸ್ತ್ರಾತ ಗುರುವೃಷ್ಟೇ ಕಶ್ಚನ. ದೇವರು ನಿನ್ನ ಮೇಲೆ ವಿರೋಧ ಮಾಡಿದರೆ ಗುರುಗಳು ಅದನ್ನು ಸರಿ ಮಾಡ್ತಾರೆ. ಗುರುಗಳ ವಿರೋಧ ಮಾಡಿ ಗುರುದ್ರೋಹ ಮಾಡಿಬಿಟ್ಟೆ ಅಂದ್ರೆ ಯಾರು ನೀನು ನೋಡೋದಿಲ್ಲ ಅಂತ. ತುಂಬಾ ದೊಡ್ಡದು. ಗುರುದ್ರೋಹ ಮಾಡಿದರೆ ಇಲ್ಲೇ ಕೊಟ್ಬಿಡ್ತೀನಿ, ಪರಲೋಕದ ಹಾಳಾಗೋದು. ಗುರುಗಳಿಗೆ ಏನು ಮಾಡ, ಅದಕ್ಕೆ ಬರೋದೆಲ್ಲ ಗುರವೇ ನಮಃ ಅಂತ ಬರ್ತಾರೆ. ಹೋಗೋ ಕಾಲಕ್ಕೆ ಗುರುವೇ ನಮಃ, ಗುರವೇ ನಮಃ, ಗುರುವೇನು ಮಹ, ಅವರೇ ಮಹಾ ಅಂತ ಹೇಳಿ ಅದು ಮಾಡಬೇಡ ಅಂತ. ಸರಿ, ಪರಮಾತ್ಮ ಅವತಾರ ಮಾಡಿದ್ವಿ, ಏನು ಅವ್ರಿಗೆ ಆನಂದ, ದೇವರು ಅವತಾರ ಮಾಡ್ತಾನೆ. ಎಲ್ಲೋ ಇಲ್ಲೇ ಜಯನಗರರು ಬನಶಂಕರಿರೋ ಒಂದು ಮನೆ ಕೇಳಲಿಕ್ಕೆ ಬಂದು ಬಾಡಿಗೆ ಕೊಡ್ತೀರಾ ಅಂತ ಅವರಂದ್ರು, ನಿನ್ನೆ ರಾಯ ಸ್ವಪ್ನದಲ್ಲಿ ಬಂದಿದ್ದಾರೆ, ಈ ಮನೆ ನಿಮಗೆ. ಆ ಆನಂದಕ್ಕೆ ಅವ್ನು ಹೋದ್ರು ಹೊರಟೋಗ್ತಾರೆ. ಆಶ್ಚರ್ಯ, ಸರ್ವೋತ್ತಮನಾದ ದೇವರ ಗರ್ಭದಲ್ಲಿ ಅವತಾರ ಮಾಡ್ಯಾನೆ. ಭಾದ್ರಪದ ಶುದ್ಧ ದ್ವಾದಶಿ ಬರೋಕಾಕಿ ಏನು ನಮ್ಮ ವಾಮನನ ಸೌಂದರ್ಯ. ಮೀನಾಂಕರಮಲ ನಿಶಾನಾಥ ಕೋಟಿಲ ಸಮಾನಾತ್ಮ ಮೌಂಜಿ ಗುಣ ಗೌಪೀನ ಅಚ್ಚ ಸೂತ್ರ ಪದಗನಾಥ ಪತ್ರಕರ ಕಾನಮ್ಯ ದಂಡವರ ಕೃತೆ ತಂಬಟು ಮಾಮನಂ ದೃಷ್ಟ ಮೋದಮಾನ ಮಹರ್ಷಯ ಕರ್ಮಾಣಿ ಕಾರಯಾಮಾಸು ಪುರಸ್ಕೃತ್ಯ ಪ್ರಜಾಪತಿ. 7 ವರ್ಷ ಏನು ಸುಂದರವು. ಕೋಟಿ ಮನ್ಮಥ, ಕೋಟಿ ಚಂದ್ರರು ಹಾಕಿದ್ರೆ ಎಷ್ಟು ಮುದ್ದ, ಅವರು ಕೋಟಿ ಪಟ್ಟು ಹೆಚ್ಚಂತ. ಪಂಡ್ರಿನಾಥಾಚಾರ್ಯ ನೀವು ಕೇಳಿರಿ, ಹೇಳಿದ್ರು ಅವ್ರ ಅನ್ನೋರು. ನಮ್ಮ ವಾಮನ ಹೆಂಗಿದ್ದಪ್ಪ, ಕೋಟಿ ಕಾಮಣ್ಣ ಕೋಟಿ ಸಾಮಣ್ಣನ್ನ ಹಾಕಿದ್ರೆ ವಾಮನನ ಮುಂದೆ ನಿವಾಸ ಹೋಗಿ ಬುಕ್ಕು. ಏನು ಸೌಂದರ್ಯ, ಏನು ಸೌಂದರ್ಯ ಅಂತ ಹೇಳಿ. ಏನು ವಾಮನ, ವಾಮನ ಅಂದ್ರೆ ಸುಂದರ. ಟೋಪಿ ಬೇರೆ ಹಾಕಬೇಕು ಅಂತ ನೋಡೋದು. ಉಪನಯನ ಮಾಡಬೇಡ, ಓ ಮಾಡಿ 8 ವರ್ಷಕ್ಕೆ ಉಪನಯನ ಮಾಡಬೇಕು, ಮಾಡೋದೇ ಇಲ್ಲ. ಯಾರು ಇಷ್ಟು ಬೇಗ ಸುಂದರ ಇನ್ನು ಕುಟ್ಟುದು ಅಂತ ಅವ್ರು ಅಂದ್ರು. ನಾನು ನೋಡಿದಾಗೆಲ್ಲ ಕುಟ್ಟುದು ಅಂತೀರಿ, ಎಷ್ಟು ನಿಮ್ಮ ಕೂಸಿ ಮೊನ್ನೆ 32 ಇನ್ನೇನು ಕೊಟ್ಟದ್ರಿ. ಅದಕ್ಕೆ ಮಾತ್ರ ಅಪೂಪರು ಬಂದು ಇದನ್ನೇ ಕೊಟ್ಬಿಡೋದು. ಭಾರತೀಯ ಮುಖ್ಯ ಪ್ರಾಣ ಅಂತ ಕುಟ್ಕೊಂಡು ಕೂತಿರೋದು ಅದು ಅಪೂಪ ದಾನ, ಇದು ಅಪರೂಪ ದಾನ ಅಂತ. ಸಣ್ಣ ವಯಸ್ಸು ಮಾಡಿದ್ರೆ ಪರವಾಗಿಲ್ಲ. ನಮ್ಮ ಮಾವನ ಸಣ್ಣ ವಯಸ್ಸಿಗೆ ಉಪನಯನ ಮಾಡಿದ್ವಿ, ಎಷ್ಟು ಮುದ್ದಾಗಿತ್ತು. ಕಮಂಡ ಒಬ್ಬೊಬ್ಬರು ಒಂದೊಂದು ಪ್ರೆಸೆಂಟೇಷನ್ ಕೊಟ್ಟ್ಯ. ಕಮಂಡಲಂ ವೇದಗರ್ಭ ಕುಶಾನ್ ಸಪ್ತರ್ಷಯೋಧದು. ಆಮೇಲೆ ಹೊರಟು ಬಂದ ವಾಮನ. ಬರೋ ಕಾಲಕ್ಕೆ ಭೂಮಿ ಅನ್ನಾಡ್ತಾ ಇದೆ, ಪಾದ ಇತ್ತು. ಬಲಿ ಯಜ್ಞ ಮಾಡೋ ಕಡೆ ಬಂದ. ಬಲಿಗೆ ದೇವರು ಅಂತ ಗೊತ್ತಿಲ್ಲ. ಆ ತೇಜಸ್ಸು, ಆ ವರ್ಚಸ್ಸನ್ನು ನೋಡಿ ಓಡಿ ಬಂದ್ಬಿಟ್ಟು ಪಾದ ತೊಳೆದು ತಲೆ ಮೇಲೆ ಹಾಕೊಂಡು ದೇವ ದೇವ ಗಿರೀಶ ಚಂದ್ರಮೌಲಿ ಗದಾರ ಮೂರ್ನ ರುದ್ರದೇವರೇ ಹಾಕಿಕೊಂಡ ನೀರು ಇದೇನಿದು ಬಲಿ ಹಾಕೊಂಡ, ಅದೇನು ದೊಡ್ಡದಲ್ಲ. ನಮ್ಮಪ್ಪ ನೀನು ನೋಡಿದ್ರೆ ಆನಂದ ಆಗ್ತಾ ಇದೆ. ಏನೋ ಕೇಳಬೇಕು ಅನ್ನೋ ಥರ ಇದೆ ನಿನ್ನ ಮುಖದಲ್ಲಿ. ಏನು ಬೇಕು ಕೇಳ, ನಿಂಗೆ ದುಡ್ಡು ಬೇಕಾ, ಕಾಸು ಬೇಕಾ, ಸೈಟ್ ಬೇಕಾ, ಬೆಳ್ಳಿ ಬೇಕಾ, ಬಂಗಾರ ಇದನ್ನು ತಗೊಂಡು ಏನು ಮಾಡ್ತಾರೆ ಮಕ್ಕಳು. ಕಡೆ ಕೇಳ, ತಿನ್ಲಿಕ್ಕೆ ಉಳ್ಲಿಕ್ಕೆ ಬೇಕಾ, ಅದೇ ಕೊಡಿಸ್ತಾರೆ. ಮಡಿಯಲ್ಲಿ ಐಸ್ ಕ್ರೀಮು, ಮಡಿಯಲ್ಲೇ ಬಿಸ್ಕಟ್. ಈ ಮಡಿ ಅಂತ ಸೇರಿಸ್ಬಿಡ್ತಾರೆ ಪ್ರತಿಯೊಂದಕ್ಕೂ ವಿಶೇಷ. ಯಾರು ಕೇಳೋದು, ನಿಮ್ಮ ಮಕ್ಕಳಿಗೆ ಏನು ಕೊಟ್ಟು ಕಳಿಸ್ತೀವಿ ಬೆಳಗ್ಗೆ? ಮಡಿಯಲ್ಲೇ ಬಿಸ್ಕತ್ತು ಅಂತ. ಬಿಸ್ಕತ್ತು ಸರಿ, ಮಡಿಲೇನು ಬೇಕು ಅಂತ ಮಡಿ ಉಟ್ಕೊಂಡು ಮಾಡ್ತಾರೆ. ಇಲ್ಲ, ನಮ್ಮ ಮನೆಯವರೇ ಮಡಿ ಉಟ್ಕೊಂಡು ಧಾವಳಿ ಸುತ್ಕೊಂಡ್ ಬರ್ತಾರೆ, ಎರಡೂ ಮೈಗೆ ಮಾಡ್ತಾರೆ. ಹೀಗಾಗಿ ಪರಮಾತ್ಮ ಅಲ್ಲ, ನಿಮ್ಗೆ ಏನು ಬೇಕೋ ಎಲ್ಲ ಮಾಡ್ಕೊಡ್ತೀನಿ ದೇವರಂದ. ನಿಮ್ಮ ವಂಶ ಸಾಮಾನ್ಯ ಅಲ್ಲ, ನಿಮ್ಮ ವಂಶದಲ್ಲಿ ಇಲ್ಲ ಅನ್ನೋ ಮಾತೇ ಇಲ್ಲ. ಎಂಥ ವಂಶ ನಿಮ್ದು? ನಿಮ್ಮಪ್ಪ ವಿರೋಚನ ಪ್ರಾಣದಾನ ಮಾಡಿದ. ನಿಮ್ಮ ತಾತ ಅಂತೂ ನಿಮ್ಮ ವಂಶಕ್ಕೆ ಚಂದ್ರ ಇದ್ದಾಗ, ನಿಮ್ಮ ಮುತ್ತಾತರು ಅಬ್ಬು. ನಿಮ್ಮ ವಂಶದಲ್ಲಿ ಒಂದು ವಿಶೇಷ ಸಣ್ಣ ಪುಟ್ಟವರು ಬಗ್ಗೋದೇ ಇಲ್ಲ. ದೇವರೇ ಬರ್ಬೇಕು. ಹಿರಣ್ಯಾಕ್ಷ ಹಿರಣ್ಯಕಶಿಪುನ ಬಗ್ಗಿಸ್ಬೇಕೆ ದೇವರೇ ಬಂದ. ಒಂದು ವರಾಹ, ಇನ್ನೊಂದು ನರಸಿಂಹ, ಈ ನಾಮದೇ ಅಂತೂ ಸಣ್ಣ ಪುಟ್ಟ ಬಗ್ಗೋದು. ಕೆಲವರು ಹಾಗೆ ಯಾರೋ ಹೇಳೋದು, ಸ್ವಾಮಿಗಳು ಹೇಳಿದ್ದಾರೆ, ಇಲ್ಲಿ ವಿದ್ವಾಂಸರಿಗೆ ಹಾಕ್ತಾರೆ, ನೀವು ಹೇಳಬೇಕು. ಸ್ವಾಮಿಗಳೇ ಬಂದೆ ಹೇಳಿ. ಸ್ವಾಮಿಗಳೇ ಬಂದರು. ಅವ್ರು ಹೆಮ್ಮೆ ನೋಡಿದ್ರೆ ಯಾವ ಸ್ವಾಮಿಗಳನ್ನೇ ಕರೆಸ್ತಾರೆ ಹೇಗೆ ಅಂತ. ಇಂಥ ಮಹಾನುಭಾವರು ಇರ್ತಾರೆ. ಹಾಗಾಗಿ ನಿಮ್ಮ ವಂಶ ಸಾಮಾನ್ಯ ಅಲ್ಲಪ್ಪ. ಈ 1 ಗಂಟೆ ಹೋಗ್ಬಿಟ್ಟ. ಈ ತುಂಬ ಹೊಗಳಿದ್ರೆ ಇದೆ ಹೊಡೆದು ಏನು ಕೇಳ್ತಾರೋ, ತುಂಬ ಹೊಗಳಿದ್ರು ಅಂದರೆ
ಸರಿ ಅವ್ರು ಕವಿ ಅಂತ ಉಚ್ಚೈರಧ್ಯಯನಂ ಪುರಾತನಕಥಾ ಶ್ರೀಭಿಸ್ತಹಾರಾಪಣಂ ತಾಸಾಂ ಅರ್ಭಕಲಾಲನಂ ಪತಿರತಿ ತತ್ಪಾಕ ಮಿಥ್ಯಾಸ್ತುತಿ ಇವೆಲ್ಲ ಬೇಕಂತಿದೆ. ದಾನ ತಗೊಂಬಲ್ಲಿ ಇರಬೇಕಾದ ಲಕ್ಷಣ ಏನಂದ್ರೆ ಮೊದಲು ಉಚ್ಚೈರಧ್ಯಯನ ಜೋರಾಗಿ ಅವ್ರ ಮನೆ ಒಂದು ಬಂತು ಮಂತ್ರ ಹೇಳೋದು, ಇದೆಲ್ಲ ದೇಶಾವರ ಅಂತ ಬರೋರು. ಷಣ್ಮಿತ್ರ ಶಂಬರಣ ಒಂದು 10 ಗಂಟೆ ಕರೋರು ಒಳಗೆ ಬಂದಿದೆ. ಪುರಾತನ ಕಥೆ ಹಳೆ ಕಥೆ ಏನು ನಿಮ್ಮ ಅಪ್ಪನ ಕಾಲ ನಿಮ್ಮ ಮನೆಗೆ ಬಂದಾಗೆಲ್ಲ ಬೆಳ್ಳಿ ತಮಗೆ ನಾನು ಕೊಡ್ತೇನೆ. ಅದಕ್ಕೆ ಮಗಳಂದು ನಮ್ಮ ಮನೇಲಿ ಒಂದೂ ಇಲ್ಲ ಈಗ ಅದಕ್ಕೆ ಕೊಡ್ತಾ ಇತ್ತು ಅಂತ ನಾನು ಈ ಒಂದು ಇತಿಹಾಸವನ್ನು ಕೇಳಿದೆ. ಪುರಾಕಲ್ಪ ಸರಿ ಪುರಾತನ ಕಥಾ ಸ್ತ್ರೀ ವಿಸ್ಸಹಾನಾಪನಂ ಅವ್ರ ಮನೆಯವ್ರ ಜೊತೆ ಮಾತಾಡ ಯಾರು ಇವರು ದೇವಲೋಕದಿಂದ ರಂಭೇನ ಊರ್ವಶಿ ಇದ್ದಾಗ ಅವ್ರಿಗೆ ಆಶ್ಚರ್ಯ. ನಾನು ನೋಡಿದ ಮಕ್ಕಳೆಲ್ಲ ಅಡುಗೆ ನಿಲ್ಲಿಸ್ತಾರೆ, ಆಂಟಿ ಹಿಡ್ಕೊಳ್ತಿದ್ರೆ ಇವ್ರನ್ನೇ ನೀನು ಹೋಗಿ ಚಲೋ ಕಂಡ. ಆಮೇಲೆ ಮಗುನ ಏನು ಗೊತ್ತಾಗಿದೆ ಕೃಷ್ಣ ಪ್ರತಿಮೆ ಇದ್ದಾಗಿ ಎತ್ಕೊಳ್ರಿ ನೀವು ಬೀಳಿಸ್ಬಿಟ್ರೆ ಕಷ್ಟಪಡ್ತೀವಿ. ಆಮೇಲೆ ಪತಿರತಿ ತತ್ಪಾಕ ಅವ್ರ ಗಂಡನ ತತ್ಪಾಕ ಬಿಟ್ಟು ಊಟಕ್ಕೆ ಬಸ್ಸು ಏನು ಕೊಳ್ಳಿಕ್ಕೆ ಹಾರಾಡು ಇರುವೆ ಗೂಡನ್ ಬಾಯಿ ಬಿಟ್ಕೊಂಡು ಆಗಿತ್ತು. ಗಂಡ ಇಟ್ಕೊಂಡ್ಬಿಟ್ಟಿದ್ದ ನಾ ಕೊಡ ಒಂದು ಕುಡಿಲಿಕ್ಕೆ ಇನ್ನೊಂದು 3 ಅವ್ರ ತಲೆ ಮೇಲೆ ಹಾಕ್ಬೇಕು. ಏನು ಕಣ್ತುಂಬ ನೀರು ಏನಿಲ್ಲ ಆನಂದ ಭಾಷಣ. ಇಂಥ ಅಡುಗೆ ತಿಂದ್ರೆ ವೈಕುಂಠ ಇದೆ ಕನಕದಾಸ್ ಯಾಕಾದ್ರೂ ಅನ್ಕೊಂಡೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಿದ್ದೆ. ವೈಕುಂಠ ಅಂದ್ರೆ ಸಮಾರಾಧನೆಗೆ ಏನು ಇಷ್ಟು ನಿಮ್ಮ ಯಜಮಾನರು ಈ ಅಡುಗೆ ತಿನ್ಕೊಂಡು ಇದಾರೆ ಹೇಗೆ? ಇಲ್ಲ ದಿನ ಅವರೇ ಮಾಡೋದು, ನೀವು ಬಂದಿದ್ರೆ ನಾ ಮಾಡ ಅನ್ಕೊಂಡೆ. ತಪ್ಪಾಗ ಮಿಥ್ಯಾಸ್ತುತಿ ಇವೆಲ್ಲ ಮಾಡಬೇಕು. ಏನ್ ದೇವ್ರು ಕೇಳ್ಬೇಕಾ? ದೇವರ ಅನುಗ್ರಹ ಇದ್ದವರೇ ಇವೆಲ್ಲ ಆಗ್ತಾರೆ. ಸರ್ವೋತ್ತಮ ಸ್ವಾಮಿ ಏನ್ ಪದ ನಿತ್ಯ ಏನಿದೈತೆ ಅಂದ್ರೆ ಸಂಹಿತಾನಿ ಪದ 3 ಪಾದ ಭೂಮಿ ಕೊಡು ಸಾಕು. ಅವನ ಅಂದ ಅಲ್ಲ ಅಹೋ ಬ್ರಾಹ್ಮಣ ರಾಯಾದ ವಾಚಸ್ಥೆ ಅಬುದ್ಧ ಸಮ್ಮತ ಕೊಂಬಾಲೋ ಬಾಲಿಶಮತಿ ಸ್ವಾರ್ಥಂ ಪ್ರತ್ಯಬುಧೋಯತ ಅವಹಿತೈ ಅತ್ರ ಭಾವ್ಯಮಂದು ಸತ್ಯಧರ್ಮ. ದೇವ್ರನ್ನ ಹೋಗಿ ಮೂರ್ಖ ಬೇಜಾರ್ಪಡ್ಬೇಕಾರೆ ಅಂತ ದೇವ್ರನ್ನ ಹೋಗಿ ಅಲ್ಲ ತೊಂಬಾರೋ ಬಾಲಿಶಮತಿ ನೀನ್ ನೋಡ್ಲಿಕ್ಕೆ ಕೊಟ್ಟಲ್ಲ ನಿನ್ ಬುದ್ಧಿನೂ ಬಾಲಿಶ ಚೈಲ್ಡಿಶ್ ಅಂತ ನಿನ್ನ ತೋರಿಸ್ತೇನೆ ಮಗನೇ. 3 ಪಾದ ಭೂಮಿ ಕೊಟ್ಟು ದೇವರ ಪಾದಕ್ಕೆ ಮಿತಿ ಇದೆ ಅಂತ ಚಿಂತನೆ ಮಾಡಿದ್ದೆ ದೊಡ್ಡ ತಪ್ಪು. ಹಾಗಾಗಿ ಕೊಟ್ಟು ನೋಡು 3 ಪಾದ ಅನ್ನೋ ಕಾಲಕ್ಕೆ ಅಷ್ಟರಲ್ಲಿ ಶುಕ್ರಾಚಾರ್ಯ ದೇವರು ತೋರಿಸ್ಬಿಟ್ಟು ಶಂಕರಾಚಾರ್ಯ ಏನಾಯ್ತು ಸ್ವಾಮಿ ದಯಮಾಡಿ ಕೊಡಬೇಡ. ಅವ್ರೇನಂದ್ರು ಹೇ ವೈರೋಚನೆ ಅಂದ್ರು. ಏಷ ವೈರೋಚನೆ ಸಾಕ್ಷಾತ್ ದೇವಾನಾಂ ಕಾರ್ಯಸಾಧಕ ಕಶ್ಯಪಾದ ಅತಿಥೇರ್ಜಾತೋ ಮಾಯಾ ಮಾನವಕೋ ಹರಿ. ವೈರೋಚನೆ ವಿರೋಚನ ಮಗನೇ ಸತ್ಯಧರ್ಮ ಅಂತಾರೆ. ದಯಮಾಡಿ ವಿರೋಚನ ಮಗ ಅನ್ಬೇಡ್ರಿ, ಪ್ರಹ್ಲಾದಿ ಅಂದ್ರಿ. ಅಲ್ಲೋ ನಿಮ್ಮಪ್ಪನ ಹೆಸರು ಅಂದ್ರೆ ನಿಮ್ಮ ತಾತಂದ ಯಾಕೋ ಹೇಳ್ತಾ ಇದ್ದೀವಿ, ದೂರಾನ್ವಯ ಆಗಿಲ್ಲ ಸ್ವಾಮಿ. ನನ್ನ ತಾತನಿಗೂ ನನಗೂ ಒಂದು ಸಾಮ್ಯ ಇದೆ. ಏನು ಆ ತಾತನನ್ನು ಉದ್ಧಾರ ಮಾಡಲಿಕ್ಕೆ ಬಂದ ನರಸಿಂಹದೇವರೇ ಈಗ ವಾಮನನಾಗಿ ಬಂದ್ಯಾನೆ ನೀವೇ ಅಂತ ಇದ್ರಿ. ದೂರಾನ್ವಯ ಆದರೂ ಪರವಾಗಿಲ್ಲ, ನಮ್ಮ ಅಪ್ಪನ ಹೆಸರನ್ನು ಬಿಟ್ಟು ತಾತಂದೇ ಹೇಳ್ರಿ ಅಂತ ಸತ್ಯಧರ್ಮರು ಪ್ರಹ್ಲಾದಿ ಅಂದ್ರಿ. ಸರಿ ಏನೋ ಒಂದು ಅವನು ಬಂದಿರೋನು ದೇವ 3 ಪಾದ ಭೂಮಿ ತಗೊಳ್ಳಿ ಬಂದಿರೋ ಬ್ರಹ್ಮಚಾರಿ ಅಲ್ಲ. 2 ಪಾದದಿಂದ ಇಡೀ ಬ್ರಹ್ಮಾಂಡ ಅಳಿತಾನೆ, 3ನೇ ಪಾದ ನಿಂಗೆ ಗತಿ ಇರೋದಿಲ್ಲ. ಎಂತ ಭಾಗ್ಯ ಅನ್ನ ಏನು ಭಾಗ್ಯವೋ ಕಾಣದೇವರು ತುಪ್ಪ ಹಾಕ್ತಾ ಇದ್ರೆ ಈಗ ಅವನೇ ಬಂದ್ಯಾನೆ ಕೊಡೋ ಭಾಗ್ಯ ಬಂದು ಹಾಳಾಗಿ ಹೋಗ್ತೀನಿ. ನಿನ್ ಸಂಪತ್ತನ್ನು ಹಾಳಾಗಿ ಹೋಗ್ಲಿ, ನಾನು ಕೊಡಿಸಿದ್ದು ಬೇಕಾದಾಗಲಿ ಅಂತ ದೇವರು ಪುಷ್ಪವೃಷ್ಟಿ ಮಾಡಿಸ್ತಾರೆ. ಇದೇ ಗುರುಗಳು ಶಾಪ ಕೊಳ್ಳಿ ಅಂತ ಮಾಡಿಸಿದೆ. ಆ ಹೆಂಡತಿನ ಕಾಲ ಅವ್ರೇನು ಪುಣ್ಯ ನೋಡ್ರಿ, ವಿದ್ಯಾವಳಿ ಬರೀ ಹೆಂಡತಿ ತುಂಬ ದೊಡ್ಡೊಳಕು ದಾನ ಕೊಡ್ಬೇಕಾದ್ರೆ ನನಗೆ ಎಷ್ಟು ಗಲಾಟೆ ಆಗುತ್ತೋ. ಇವರೊಂದನ್ನು ಅವ್ರು ಅಲ್ಲಿ ಈ ಗಂಡಸರು ಗೊತ್ತಾಗಲ್ಲ, ಯಾವ ಆಚಾರ ಸಿಕ್ಕರು ಕರ್ಕೊಂಡು ಸರಿ. ಅವ್ರು ಹಾವೇಲಿ ಪೂಜೆ ಆದರೆ ಹೆಂಡತಿ ಬಂದು ಸೂಕ್ಷ್ಮ ಒಂದು ನಿಮಿಷ ಒಳಗೆ ಬರ್ತೀರ ಇಲ್ಲ ಹೇಳಬಾರಲ್ಲ. ಅವ್ರ ಮುಂದೆ ಅವ್ರು ಕೊಡೋರಿಗೆ ಏನು ಮಾತಾಡ್ತಾ ಇದ್ದಾರೆ ಏನು ಗೊತ್ತಾಗ ಆದರೂ ಅವ್ರಿಗೆ ಎಮರ್ಜೆನ್ಸಿ ವಾಯ್ಸ್ ಇತ್ತು. ಅದನ್ನ ಕರೆದ್ರೆ ಎಲ್ಲಿದ್ದು ಓಡ್ಬಂದ ಹೋಗಿ ಬಾಗಿಲು ಪೂರ್ಣ ಹಾಕಿ ಸ್ವಲ್ಪ ತಲೆ ಮಾತ್ರ ಒಳಗೆ ಹಾಕಿ ಒಳಗೆ ಸರಿ ಅಂತೂ ನಿಮ್ಗೆ ಈ ಕೊರಬೇನೇ ಗೊತ್ತಾಗಬೇಕು. ಒಳ್ಳೆ ಮಾತು ಅಲ್ಲಿ ಬದಿ ನಿಮ್ಗೆ ಕರ್ಕೊಂಡ್ಬಂದ ಗತಿ ಅವ್ರಿಗಂತೂ ಬುದ್ಧಿ ಇಲ್ಲ. ಈ ಸಲಿ ಕೊಟ್ಟ ನೋಡ್ರೆ ಆ ಕಡೆ ಕೊಟ್ಟ ತೀರ್ಥರು ಈ ಕಡೆ ಇಸ್ಕೊಂಡು ತೀರ್ಥರು ಕೇಳಿಸ್ಕೊಳ್ಳಿ ಬಿಡ್ರಿ. ಆಮೇಲೆ ಬಂತಂದ ಗಂಭೀರವಾಗಿದೆ ಮನೆ ಪರಿಸ್ಥಿತಿ. ಮುಂದಿನ ತಿಂಗಳು ಬಂದು ಅದೇ ವೃಂದಾವನ ಅಲಂಕಾರ ಆಗೋರು ಹೊರಗೆ. ಹಾಗಾಗಿ ಆ ಪುಣ್ಯ ಕೊಡು ಬಂಗಾರದ ಕೊಡ ತಗೊಂಡ್ಬಂದಿದ್ದಾರೆ. ನನ್ನ ಭಾಗ್ಯ ಅಂತ
ಓಡಾಡಿದ ಜಾಗ ಎಲ್ಲಿತ್ತು ಅಂದ್ರೆ ಜಾಗ ಇರುತ್ತದೆ. ಹಾಗಾಗಿ ಎರಡೂ ಪಾದೆಯಿಂದ ಎಲ್ಲ ಲೋಕವನ್ನ ಅಳೆದ. ಬರೀ ಮೂರನೇ ಪಾದೆಯಲ್ಲಿ ತೃತೀಯ ಉಪಕಲ್ಪಯ ಕಟ್ಟಾಗ್ರಿ ಸ್ವಾಮಿ. ಯಾವ್ದ್ರಿಂದ ಕಟ್ಟಾಕೋದು ಅಂದಾಗ ಗರುಡದೇವರು ಹೇಳ ಅವನನ್ನ ಕಟ್ಟಾಕಿರೋದೇ ವರ್ಣಪಾಶೆಯಿಂದ ಕಟ್ಟಾಕಿರ್ತಾನೆ. ಸತ್ಯದಲ್ಲಿ ಬರೋದು ಯಾಕೆ ಇರೋದೇ 3 ಪಾಶ ಅಪ್ಪ. ಒಂದು ಯಮನ ಪಾಶ, ಅದು ಇವನಿಗೆ ಅಪ್ಲಿಕೇಬಲ್ ಅಲ್ಲ, ಯಾಕೆಂದ್ರೆ ಇವನು ಚಿರಂಜೀವಿ. ಸೊ ಯಮನ ಪಾಶ ಇವನು ಪ್ರಯೋಜನ ಇಲ್ಲ. ಹಾವಿನ ಪಾಶೆಯಿಂದ ಕಟ್ಟಣ ಅಂದ್ರೆ ಅದರ ಅಧಿಪತಿ ಮುದ್ದು ಕೊಟ್ಟು ಓಡಾಟೋಗ್ತದೆ, ಪ್ರಯೋಜನ ಇಲ್ಲ. ಹಾಗೆ ವರ್ಣಪಾಶೆಯಿಂದ ಕಟ್ಟರೆ ಅದ್ಯಾಕೆ ಸತ್ಯಧರ್ಮ ಅಂತಾರೆ, ತಂಪಾಗಿರಲಿ ಪಾಪ. ಒಂದು ಹಗ್ಗ ಟೈಟ್ ಬರಬೇಕು ಅಂದ್ರೆ ನೀರಲ್ಲಿ ಅದ್ದುತ್ತಾರೆ. ಈ ಬಿಲ್ಡಿಂಗ್ ಕಟ್ಟೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಟೈಟ್ ಬರಲಿ ಅಂತ ಸತ್ಯಧರ್ಮ ಅದನ್ನು ಹೇಳ್ತಾರೆ. ಆ ಮಾತನ್ನು ಕಟ್ಟಾಕದು. 3ನೇ ಪಾದೆಯಲ್ಲಿ ಸ್ವಾಮಿ ನನ್ನ ಮಾತು ಸುಳ್ಳಾಗಬಾರ್ದು, ನನ್ನ ತಲೆ ಮೇಲೆ ಇಟ್ಬಿಡು, ನಂಗೆ ಬೇಜಾರಾಯ್ತಾ, ಈ ತಲೆ ಮೇಲೆ ಇಡು ಅನ್ನೋದು ಬೇಜಾರಾಗುತ್ತೆ. ಏನು ಮಕ್ಕಳು ಕೆಲಸ ಹೇಳ್ತೀವಿ, ಅವ್ರು ಮಾಡಿದೀವಿ ಅನ್ನೋ ಕ್ರೆಡಿಟ್ ತಗೋಬೇಕು. ಎಲ್ಲ ಅಂಗಡಿಗೆ ಹೋಗಿ ಕೊತ್ತಂಬರಿ ತಗೊಂಬ ತಂದು ಅಮ್ಮ ಎಲ್ಲಿಡ್ಲಿ ಬೆಳಗ್ಗೆನೋ ಪೀಕ್ ಅವರು ಅಲ್ಲಿ ಹಾಲು ಹೋಗ್ತಾ ಇದೆ. ಗಂಡ ಇದು ಧೂಪ ಇಲ್ಲಿ ಹೊಡ್ಕೋತಾ ಇದ್ದಾರೆ. ನೀವೇ ಇದೀರಲ್ಲ ಅಲ್ಲಿ ನೋಡಿದ್ರೆ ಇನ್ಯಾವನೋ ತರಕಾರಿ ಬಂದಿರ್ತಾನೆ, ಮಹಾ ಕಷ್ಟ ಬೆಳಗ್ಗೆ. ಅಮ್ಮ ಏನೇಳಿ ನನ್ನ ತಲೆ ಮೇಲೆ ಬಡಿ ನೋಡಿದ್ರೆ ತರೋದೇ ಇಲ್ಲ, ಈಗ ಬಡದು ಹೋಗಲ್ಲ, ಏನೋ ದೊಡ್ಡದಾಗ ಮಾಡೋದಾಗ ಅಂತ ಹೇಳಿ. ಹಾಗಾಗಿ ಎಲ್ಲಿಡೋದು ನಮ್ಮಪ್ಪ ಹಾಗಲ್ಲ ನೋಡಿ, ಇವಾಗಲೇ ಅಂತೆ ಯಾವತ್ತಿದ್ರು ಬಿಟ್ಟು ಹೋಗೋದಲ್ಲ. ಬಿಟ್ಟೋಗೋ ಮುಂಚೆ ಕೊಟ್ಟೋಗೋ ಭಾಗ್ಯ ನಂಗೆ ಬಂತಲ್ಲ, ಎಂತ ಭಾಗ್ಯ ಇದು. ನಿಂಗೆ ಯಾರಿಗೆ ಸಂಸ್ಕಾರ ಹಾಕೊಟ್ಟು ನಮ್ಮ ತಾತ ಪ್ರಹ್ಲಾದರಾಜ ಕಿಮಾತ್ಮನಾಥೇನ ಜಹಾತೇಯೋ ಮುದಂ ಕಿಮ್ರಿಕ್ತಾನೈ ಸ್ವಜನಕ್ಯದಸ್ಯುಭಿಃ ಕಿಂ ಜಾಯಯ ಸಂಸ್ಕೃತಿ ಹೇತುಭೂತಯ. ಎಂಥ ಮಾತು. ತಾತನಿಂದ ಬರಬೇಕಾದ ಸಂಸ್ಕಾರ ಇದೆ. ನಮ್ಮ ತಾತನಿಗೆ ಉಪದ್ರವ ಕೊಟ್ಟಷ್ಟು ಜಗತ್ತಲ್ಲಿ ಯಾರಿಗೂ ಕೊಟ್ಟಿಲ್ಲ. ಪ್ರಹ್ಲಾದರಾಜನಿಗೆ ಹಿರಣ್ಯಕಶ್ಯಪ ಕೊಟ್ಟದ್ದು ಕಿಮಾತ್ಮನಾಥೇನ ಜಹಾತಿ ಯೋ ಮುದಂ. ಯಾರು ಅಂದ್ರು ನಿಮ್ಮಪ್ಪನ ಸರ್ವೋತ್ತಮ ಅನ್ನೋ ಎಲ್ಲ ಆಸ್ತಿ ನಿಮಗೆ ಬರುತ್ತೆ. ನನ್ನ ನಿಜವಾದ ಆನಂದ ಮೋಕ್ಷಾನಂದವನ್ನು ಕಳೆದುಕೊಳ್ಳುವಂಥ ಭೌತಿಕ ಸಂಪತ್ತಿಗಾಗಿ ಯಾರ್ಯಾರು ನಾನು ಅನ್ನೋದಿಲ್ಲ, ಅನ್ನೋಪಾಸನೆ ಮಾಡಲ್ಲ ಹೋಗೋದು. ರಿಕ್ತಹರರು ಅಂದ್ರೆ ಪ್ರಾಚೀನ ಪರಂಪರೆಯಿಂದ ಬಂದ ಆಸ್ತಿಯ ಮೇಲೆ ಕಣ್ಣಿಟ್ಟ ಮಕ್ಕಳು ಅಂತ ಅರ್ಥ ಮಾಡ್ತಾರೆ. ಅಲ್ಲ, ಮಕ್ಕಳು ಸಲುವಾಗಿ ಬರೀ ಆಸ್ತಿ ಬೇಕು ಅನ್ನೋ ಮಗನೂ ಬೇಕಾಗಿಲ್ಲ, ಬಂಧು ಬಳಗ ನಾವೆಲ್ಲ ಇದೀವೋ, ನಿಮ್ಮ ತಾಯಿ ಕಡೆಯವರು ನೋಡು 4 ಬಸ್, ನಾವೆಲ್ಲ ಅಪ್ಪನ ಕಡೆಯವರು. ನೀವೆಲ್ಲ ನಿಜವಾದ ಬಂಧುಗಳು ಅಂತ ಆಗಬೇಕಾದ್ರೆ ಹರಿಸರ್ವೋತ್ತಮ ಅನ್ನೋ ನಿಮ್ಮ ಅಪ್ಪ ಹೊರಗೆ ಹಾಕಿದ್ರೆ ನಮ್ಮನೇಲಿ ಅನ್ನ ಹಾಕ್ತೀವಿ ಅನ್ನೋದು ಬಿಟ್ಟು ಅನ್ಯಥೋಪಾಸನೆ ಮಾಡುವಂತೇಳಿ ಸ್ವಜನಕ್ಕೆ ದಸ್ಯುತಿ. ನೀವು ಬಂಧು ರೂಪದ ಕಳ್ಳರು ಅಂದ್ಬಿಟ್ರಿ. ಅದನ್ನೇ ನಮ್ಮ ಶ್ರೀಪಾದರಾಜ ಅನ್ನೋದು. ಬಂಧುಗಳು ಅಂದ್ರೆ ಬಂಧು ಹೋಗೋರಲ್ಲ, ಆಪತ್ತು ಬಂದಾಗ ಅನ್ಯಥೋಪಾಸನೆ ಮಾಡಬೇಡ ಅಂತ ಹೇಳೋರು. ಏನೇನೋ ಮಾಡಿ ಸಂಪಾದನೆ ಮಾಡೋದ್ರೆ ಅವರಲ್ಲಿ ಬಂಧುಗಳು. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಭಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು. ಕಾಡ ಬೆಳೆದಿಂಗ ಈ ಸಂಸಾರ ಕತ್ತಲೆ ಬೆಳೆದಿಂಗ. ನಿನಗಾಗಿ ಬರೋರು ಕಮ್ಮಿನೋ, ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಬರೋರು. ಈ ಮಾತಾಡೋ ನಮ್ಮ ತಾತ ಅವರನ್ನು ನಾನು ನಂಬಿದ್ದೇನೆ. ನಮ್ಮಪ್ಪ ನನ್ನ ಭಾಗ್ಯ ಅಲ್ಲ. ಅತಾತ್ಮರಿಪೋಸ್ತವಂತಿಕಂ ದೈವೇನ ನೀತ ಪ್ರಸಭತ್ಯಾಜಿತ ಶ್ರೀ ಇದಂ ಕೃತಾಂತಾಂತಿಕವರ್ತಿ ಜೀವಿತಂ ಯಯಾ ಅಧ್ರುವಂ ಸ್ತಬ್ಧಮತಿರ್ನ ಬುಧ್ಯತೆ. ಯಾವತ್ತಿದ್ರು ಬಿಟ್ಟು ಹೋಗೋದೆಲ್ಲ. ಬಿಟ್ಟು ಹೋಗೋ ಮುಂಚೆ ಕೊಟ್ಟು ಹೋಗೋ ಭಾಗ್ಯ ಎಷ್ಟು ಜನಕ್ಕೆ ಬರುತ್ತೋ. ಬಾಯಲ್ಲಿ ಅನ್ಬೋದು ಏನು ತೊಗೊಂಡೋಗಕ್ಕಾಗಲ್ಲ ರೀ ಮಗಳಮ್ಮ, ಎಲ್ಲ ಬಿಟ್ಟು ಹೋಗಲ್ಲ. ಯಾವ ಆಚಾರ ಕೇಳಿಸ್ತು ಬಂದ್ಬಿಟ್ಟು ಯಾವಾಗ ಕೊಡ್ತೇನೆ ದಯಾ ಸುಮ್ಮನೆ ಇನ್ನು 99 ಅಷ್ಟೇ, ಇನ್ನು 3 ವರ್ಷ ಆಗಲಿ ಕೊಡ್ತೀವಿ, ನಾನೇ ಹೊಟ್ಟೋಗಿರ್ತೀನಿ ಅಂತ ಹೇಳಿದಷ್ಟು ಸುಲಭ ಅಲ್ಲ ಕೊಡೋದು. ನನ್ನ ಭಾಗ್ಯ ಇರೋ ಅಷ್ಟೊಂದು ಪ್ರಹ್ಲಾದರಾಜರನ್ನು ನೀವೇನಂತೀರಿ? ಕಿತ್ಕೊಂಡೆ ಇರಬೇಡ. ತ್ವಯೈವ ದತ್ತಂ ಪರಮೈಂದ್ರ ಊರ್ಜಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ ಮನ್ಯೇ ಮಹಾನ್ ಅಸ್ಯ ಕೃತೋಪ್ಯನುಗ್ರಹೋ ವಿಭ್ರಂಶಿತೋ ಯತ್ ಶ್ರಿಯ ಆತ್ಮಮೋಹಾನ್. ಸಂಪತ್ತಿನಿಂದ ಮರಾಂಧನಾಗಿ ನಿನ್ನನ್ನು ಮರೀತಾ ಇದ್ದ. ಕೊಟ್ಟಿದ್ದು ಒಳ್ಳೆಯದಾಯ್ತು, ಕೊಟ್ಟಿದ್ದಕ್ಕೆ ಯಜ್ಞ ಮಾಡಿದ, ಕಿತ್ಕೊಂಡಿದ್ದಕ್ಕೆ ಉದ್ಧಾರ ಮಾಡಿಬಿಟ್ಟು ಕಡೆಗೆ ಇಂದಾವಲ್ಲಿ ನಿನ್ನ ಆಪ್ಷನ್ ಹೇಳ. ನೀ ಏನು ಹೇಳ್ತೀರೋ ಎಲ್ಲ ಭೂಮಿ ಕೊಟ್ಟುಬಿಡ್ತೇನೆ. ನಮ್ಮ ಯಜಮಾನರು ಅಪರಾಧ ಮಾಡ್ಯಾರ. ನಾನು ಸಣ್ಣ ವಯಸ್ಸಿಂದ ಪ್ರವಚನ ಕೇಳಿದ್ದೇನೆ. ಗಂಡ ಅಪರಾಧ ಮಾಡಿದಾಗ ಹೆಂಡತಿ ಬೇಡ್ಕೋಬೋದಂತೆ, ನಮ್ಮ ಯಜಮಾನ ಕ್ಷಮಿಸ್ತೀಯ? ಏನು ಅಪರಾಧ ಮಾಡ್ಯ? ಎಲ್ಲ ಕೊಟ್ಬಿಟ್ರ. ಹುಟ್ಟು ಪಾಲು ತೋರಿಸಿ ದೊಡ್ಡದಾಗಿ ಬೆಳೆದೆ ಮೋಸ ಅನ್ನಿಲ್ಲ ಅದ. ಅದು ಯಾವುದೂ ಅಲ್ಲೋ.
ಈ ಜಗತ್ತು ನಿನ್ನ ಆಟದ ಬಯಲು. ಕ್ರೀಡಾರ್ಥಂ ಆತ್ಮನಮಿದಂ ತ್ರಿಜಗತ್ ಕೃತಂತೆ ಸ್ವಾಮ್ಯಂತು ತತ್ರ ಕುಧಿಯ. ಬುದ್ಧಿ ಇಲ್ಲದ ಅಯೋಗ್ಯರು ನಂದು ಅನ್ಕೋತಾರೆ. ನಮ್ಮ ಯಜಮಾನರು ಅದೇ ಅಪರಾಧ ಮಾಡಿದ್ದಾರೆ, ನಂದು ಅಂದುಕೊಂಡದ್ದೇ ದೊಡ್ಡ ತಪ್ಪು. ಅದರ ಓನರ್ ನೀವು ಬಂದಾಗ ವಾಪಸ್ ಕೊಡೋದು ಬಿಟ್ಟು ದಾನ ಅಂತ ಕೊಟ್ಬಿಟ್ರಲ್ಲ, ಕ್ಷಮಿಸ್ತೀಯ? ಕಳ್ಳತನ ಮಾಡಿ ಯಾರ ಮನೆಯಲ್ಲಿ ಕಳ್ಳತನ ಮಾಡಿರ್ತೀರೋ ಆಚಾರನೆ ಕರೆದು ತಗೊಳ್ಳಿ, ನಮಗೆ ಚೆನ್ನಾಗಿದೆ. ಅನ್ಯಾಯ. ನಮ್ಮನೆ ಥರದ್ದೇ ಇದೆ, ಒಳಗೆ ಅಂದ್ಕೊಂಡ್ರು ನಿಮ್ಮ ಮನೆಯದೇ ಈಶಾವಾಸ್ಯ ನಮ್ಮ ಸರ್ವ ಸ್ವಲ್ಪ ಮಂಗಾಳಿ ತಗೊಂಡ್ರೆ ಹರಿಯಾದ್ರೆ ತಗೊಂಡ್ರು. ಈಗೆಲ್ಲ ಇರ್ತಾರ ಎಂತ ಮಾತಾಡ್ಬಿಟ್ರು. ನಮ್ಮನೆ ನಮ್ಮಮ್ಮ ಎಂತ ಪುಣ್ಯಾತ್ಮನೆ, ನಾಹಂಕರ್ತ ಹರಿಕರ್ತ ಅಂತೇಳಿ ನೀವು ಮಾಡಿ ತೋರಿಸ್ಬಿಟ್ಟೆ. ಸರ್ವಸ್ವವನ್ನ ದಾನ ಕೊಟ್ಟಾಗ ಈ ಮಾತಾಡದೆಲ್ಲ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ ಮುಂಚೈನ ಮೃತ ಸರ್ವಸ್ವಂ ನಾಯಮರ್ಹತಿ ನಿಗ್ರಹ ಯತ್ಪಾದಯೋರ ಷಟದೀಹಿ ಶರೀರಂ ಪ್ರದಾಯ ದೂರ್ವ ಅಂಕುರೈರಪಿ ವಿಧಾಯ ಸತೀಂ ಸಪರ್ಯಾನ್ ಅತ್ಯುತ್ತಮಾನ್ ಗತಿಮಸರು ಭಜತೆ ತ್ರಿಲೋಕೀಂ ದತ್ವಾನ ವಿಕ್ರಮನ ಕಥಮಾತ್ಯಮೃಚ್ಯೇತೆ. ನಿನ್ನ ಪಾದಾರವಿಂದಗಳಲ್ಲಿ ಒಂದು ಉದ್ಧರಣೆ ನೀರನ್ನು, ಒಂದು ಗರಿಕೆಯನ್ನು ಹಾಕಿದ್ರೆ ನಿನ್ನ ಮನೆಯನ್ನೇ ಕೊಡ್ತೀನಿ ಅಂತ ಹೇಳಿ ಸರ್ವಸ್ವವನ್ನು ಕೊಟ್ಟ ಬಲಿಯನ್ನು ತುಳಿಯೋದು ತಪ್ಪಲ್ವಾ? ಬ್ರಹ್ಮದೇವರು ಹೀಗೆ ಆಡಿದ್ರು. ಸತ್ಯಧರ್ಮನವರು ದೇವರು ಮಾಡಿದ್ದೇ ಸರಿ ಅನ್ನೋರು. ಅವರು ಸರಿಯಾಗಿ ಆಡಿದಾಗ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತವರು. ಅತ್ಯುತ್ತಮ ಗತಿ ಅನ್ನೋದನ್ನ ಉತ್ತಮಾಂಗಸ್ಯ ಗತಿ, ಉತ್ತಮಾಂಗಸ್ಯ ತಿಹಿ. ಉತ್ತಮಾಂಗ ಅಂದ್ರೆ ತಲೆ, ತಾ ಅಂದ್ರೆ ಆನಂದ. ಬಲಿ ಇಷ್ಟೆಲ್ಲ ದಾನ ಮಾಡಿದ್ರು, ಅವನ ತಲೆಯಲ್ಲಿ ಆನಂದಕ್ಕೆ ಕೊರತೆನೇ ಇಲ್ಲಂತೆ. ನಾ ಕೊಡಬಾರ್ದಾಗಿತ್ತು ಮಾಡುವ ಇದೇನೂ ಇಲ್ಲ. ಆದ್ದರಿಂದ ಕಥಂ ಆಪ್ತಿಂ ರುಚೆ ಪ್ರಶ್ನೆ ಅಂತೆ. ನ ಕಥಮಪಿ ಆಪ್ತಿಂ, ಅವನು ಎಂದೂ ಹಾಳಾಗೋದಿಲ್ಲ ಅಂತ ಹೇಳಿ ನಾನು ಉದ್ಧಾರ ಮಾಡಲಿಕ್ಕೆ ಬ್ರಹ್ಮನ್ ಯಮನ ಗೃಹಾಮಿ ತದ್ವಿತ್ತಂ ವಿಧುನೋಮ್ಯಹಂ ಜನ್ಮದ ಪುರುಷಸ್ತಬ್ಧ ಲೋಕಂ ಮಾಂಚ ಅವಮನ್ಯತೆ. ಹಾಳಾಗಬಾರದು ಅಂತ ಹೇಗೆ ಮಾಡಿದ್ದೇನೆ, ಉದ್ಧಾರವೇ ಮಾಡಿದ್ದೇನೆ. ಅಲ್ಲಾದ ನೀನು ನಿನ್ನ ಮೊಮ್ಮಗ ಸುತರ ಲೋಕದಲ್ಲಿದೆ, ಅದು ಸ್ವರ್ಗ, ಅದರ ಅಪ್ಪ ಇದ್ದಾಗಿದೆ, ತುಂಬ ಚೆನ್ನಾಗಿದೆ. ಪ್ರಹ್ಲಾದರಾಜರನ್ನು ನಾವಿಬ್ಬರೇ ಆಗ್ಬಿಡ್ತೇವೋ, ನಮ್ಮನ್ನು ರಕ್ಷಣೆ ಮಾಡೋರು ಯಾರು? ನಾನು ನಿಮ್ಮ ಮನೆ ಮುಂದೆ ಯಾವಾಗಲೂ ನಿಂತಿರ್ತೇನೆ. ನಮ್ಮನೆ ಮುಂದೆ ಸಂಬಳ ಈ ಕೊಟ್ಬಿಟ್ಟೆ, ಮನವ ನಿಂತರೆ ತನ್ನ ನೀವು. ಬಲಿಯ ಮನೆ ಮುಂದೆ ಇವತ್ತು ನಿಂತೇನೆ. ಭಾಗವತ ಕಾಯ್ದ ನಮ್ಮ ಸ್ವಾಮಿ. ಪೂರ್ಣಾವತಿ ಆಗಲಿ ಶುಕ್ರಾಚಾರ್ಯರು ಪೂರ್ಣಾವತಿ ಆಗಲಿ, ಹಿನ್ನೆಲೆಯೇ ಪೂರ್ಣಾವತಿ ನಮ್ಮಪ್ಪ. ಆದ ಮಂತ್ರ ತಂತ್ರ ಲೋಪ ದೋಷಗಳ ಪರಿಹಾರಕ್ಕಾಗಿ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದ ಅದನ್ನಾದ್ರೂ ಸರಿ ಅನ್ಬೇಕು. ಅದನ್ನೇ ಸರಿ ಅನ್ನಲ್ಲ. ಆ ಅಚ್ಯುತಾಯ ನಮಃ ಅನಂತಾಯ ನಮಃ ಲೋಪ ಪರಿಹಾರಾರ್ಥವಾಗಿ ಅಚ್ಯುತಾಯ ನಮಃ ಅನಂತಾಯ ನಮಃ ಅನ್ಬೇಕು. ಮಧ್ಯೆ ಮಂತ್ರ ಅಚ್ಯುತಾಯ ನಮಃ ಅಂದ್ರು. ಏನ್ ಮಧ್ಯೆ ಮಂತ್ರ ತಂತ್ರ ಲೋಪ ಅದು? ಆದ್ದರಿಂದ ನಿನ್ನ ನಾಮಸ್ಮರಣೆ ಮಾಡಿದ್ರೆ ಇಲ್ಲ ಹಾಕ್ರಿ ಅಂತ ದೇವರೇ ನಿಂತು ಪೂರ್ಣಾವತಿಯನ್ನು ಹಾಕಿಸಿ ಇವತ್ತಿಗೂ ಬಲಿಯ ಮನೆ ಮುಂದೆ ಬಾಗಿಲು ಕಾಯ್ತಾ ಇದ್ದಾನೆ. ಕ್ರಿಯಮಾಣೆ ಕರ್ಮಣೀದಂ, ಯಾವುದೇ ಕರ್ಮ ಮಾಡಬೇಕಾದ್ರೆ ವಾಮನ ಬಲಿಯನ್ನು ಉದ್ಧಾರ ಮಾಡಿದ ಈ ಕಥೆಯನ್ನು ಕೇಳಿದ್ರೆ ಅದು ಪರಿಪೂರ್ಣ ಆಗುತ್ತೆ. ವಿಶೇಷವಾಗಿ ವಯೋವ್ರತದ ಸಂದರ್ಭದಲ್ಲಿ ಇವತ್ತು ಉದ್ಯಾಪನೆಯನ್ನು ಮಾಡಿದ್ದೀವಿ. ಕರ್ಮಗಳೆಲ್ಲ ಶಾಸ್ತ್ರದಲ್ಲಿ ಹೇಳಿದಷ್ಟು ಪ್ರಮಾಣದಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಸ್ವರೂಪ ಲೋಪ ಇರುತ್ತೆ. ಅದರ ಪರಿಹಾರ ಭಗವಂತನ ಚಿಂತನೆ ಮಾಡೋದರಿಂದ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಈ ಒಂದು ಭಾಗವತದ ವಾಕ್ಕುಸುಮವನ್ನು ಅನೇಕ ಜನ ವಿದ್ವಾಂಸರ ಸನ್ನಿಧಾನದಲ್ಲಿ ದೇವರಿಗೆ